ಗುಡ್ ಮಾರ್ನಿಂಗ್ ಆಲ್. ನಾನು ಅಂಬರೀಶ್ ಪೋತಾಳ್. ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 567 567ನೇ ತರಗತಿ ಆಗುತ್ತೆ ಮತ್ತು ಜೂನ್ 2024ರ 5ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಸೊ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮುಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದಷ್ಟು ಕರೆಂಟ್ ಅಫೇರ್ಸ್ಗಳ ಡಿಸ್ಕಷನ್ ಆಗುತ್ತೆ. ಸೊ ಒಂದ್ ಕಡೆ ನೋಡ್ಬೋದು ದಿವ್ಯಾ ದೇಶ್ಮುಖ್ ಅವರು ಇದ್ದಾರೆ, ಮತ್ತೊಂದ್ ಕಡೆ ಪೂಜಾ ತೋಮರ್ ಅವರು ಇದ್ದಾರೆ. ಸೊ ಇವ್ರು ಯಾಕೆ ಸುದ್ದಿಲಿದ್ದಾರೆ, ಯಾವ ಕ್ರೀಡೆಗಳಿಗೋಸ್ಕರ ಇವರು ಇವತ್ತು ಸುದ್ದಿಯಲ್ಲಿ ಬಂದಿದ್ದಾರೆ, ಸೊ ಏನು ವಿಶೇಷತೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಆಸ್ ಯೂಶುವಲ್ ಸುಮಾರು 15 ಪ್ರಮುಖ ಪ್ರಚಲಿತ ಘಟನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಒಂದ್ ಕಡೆ ನಾವು ಸುಪ್ರೀಂ ಕೋರ್ಟ್ನ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಗಳ ಬಗ್ಗೆ ನೋಡಿದ್ವಿ, ಮತ್ತೊಂದು ಕಡೆ ಇಸ್ರೋ ಪ್ರಾಜೆಕ್ಟ್ಸ್ ಅಥವಾ ಸೈನ್ಸ್ ಅಂಡ್ ಟೆಕ್ ಮೇಲಿನ ಒಂದಷ್ಟು ವಿಡಿಯೋಸು ಕಂಟಿನ್ಯೂ ಆಗ್ತಾ ಇದ್ದಾವೆ. ಸೊ ಹೀಗೆ ಅಮೆಂಡ್ಮೆಂಟ್ಗಳನ್ನು ಒಂದೇ ಅಮೆಂಡ್ಮೆಂಟ್ ಎಂದು ಹಿಡಿದು 106 ಸಂವಿಧಾನದ ತಿದ್ದುಪಡಿಗಳ ಎಲ್ಲ ಡಿಸ್ಕಷನ್ ಅನ್ನು ಕೂಡ ಈಗ ಮಾಡಿದ್ದೀವಿ. ಓಕೆ, ಸೊ ಇವತ್ತು ಜೂನ್ 2024ರ 5ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ನಾನು ಅಂಬರೀಶ್ ಪೋತ್ನಾಳ್. ನನ್ನ ಒಂದು ಕಿರು ಪರಿಚಯ ಕೂಡ ಇಲ್ಲಿದೆ, ಯಾಕಂದರೆ ಫಾಲೋ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದು ಕಾನ್ಫಿಡೆನ್ಸ್ ಬೇಕಾಗುತ್ತೆ. ಹೌದು, ಅವರು ಕರೆಕ್ಟಾಗಿ ಎಫರ್ಟ್ ಹಾಕಿ ನಮಗೆ ಸರಿಯಾದ ಮಾಹಿತಿಯನ್ನು ತಂದು ಕೊಡ್ತಾ ಇದ್ದಾರಾ ಇಲ್ವಾ ಅನ್ನೋದು ಮೊದಲನೇ ಅಂಶವಾದರೆ, ಅವರು ಅದನ್ನು ಫಸ್ಟ್ ಅರ್ಥೈಸ್ಕೊಂಡು ನಮಗೆ ಈಸಿಯಾಗಿ ಅರ್ಥ ಆಗುವ ರೀತಿಯಲ್ಲಿ ಪಾಠ ಮಾಡ್ತಾ ಇದ್ದಾರೆ ಇಲ್ಲ ಅನ್ನೋದು ಕೂಡ ನಿಮಗೆ ಕಾನ್ಫಿಡೆನ್ಸ್ ಬೇಕಾಗುತ್ತೆ. ಸೊ ಪ್ರತಿದಿನ ಕೂಡ ಹೊಸಬ್ರು ಬರ್ತಾ ಇರ್ತಾರೆ, ಹೊಸಬ್ರು ಈ ಫೀಲ್ಡ್ಗೆ ಎಂಟ್ರಿ ಆಗ್ತಾ ಇರ್ತಾರೆ, ಅಥವಾ ಎಷ್ಟೋ ಜನಕ್ಕೆ ನಾವು ಗೊತ್ತೇ ಇರಲ್ಲ. ಯಾರೋ ಹೇಳ್ತಾರೆ ಹಿಂಗೆ ಅಂಬರೀಶ್ ಸರ್ ಕ್ಲಾಸ್ ನೋಡು ಅಂತ, ಬಂದು ನೋಡೋಣ ಅಂತ ಮೊದಲನೇ ಬಾರಿಗೆ ಬರ್ತಾ ಇರ್ತೀರ. ಸೊ ಅಂಥವ್ರಿಗೆ ಒಂದಷ್ಟು ಕಿರು ಪರಿಚಯ ಕೂಡ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಹಂಗಂತ ಭಾಳ ಡೀಪಾಗಿ ಏನು ತಗೊಳ್ಳಲ್ಲ, ಒಂದು ಸ್ಲೈಡ್ ಇದೆ. ಕೆಲವೊಬ್ರು ಹೇಳ್ತಾರೆ, ಸರ್ ನೀವು ಕಿರು ಪರಿಚಯವನ್ನು ನಮಗೆ ತೋರಿಸಿದಷ್ಟು, ನೀವು ಹೇಳಿದಷ್ಟು ನಮಗೆ ಒಂದು ಏನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಸರ್, ಏನೋ ಮಾಡಬೇಕು ನಾವು ಕೂಡ ಅನ್ನೋದು ಅಂತ. ಅಂಥವ್ರಿಗೆಲ್ಲ ಇಲ್ಲಿದೆ. ಮತ್ತು ಹೊಸಬ್ರಿಗೆ ನಿಧಾನವಾಗಿ ನೋಡಿ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ಯಾರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ಬೋದು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅಥವಾ ನೀವೇ ಅಮರ್ಸ್ ಕ್ಲಾಸಸ್ ಅಂತ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಇನ್ನು ಕರೆಂಟ್ ಅಫೇರ್ಸ್ ವಿಡಿಯೋಸ್ ಇದೆ, ಭಾಳಷ್ಟು ಎಕ್ಸಾಮಲ್ಲಿ ಕ್ವಶನ್ಸ್ ಬಂದಿದ್ದಾವೆ, ನಿಮ್ಗೆ ಗೊತ್ತಿರುತ್ತೆ. ಆ ಕಾನ್ಫಿಡೆನ್ಸ್ ಇರಲಿ. ಜನವರಿ 2024 ಕಂಪ್ಲೀಟ್ ಇದೆ. ಇವತ್ತು ಜೂನ್ ಪಾರ್ಟ್ 4 ಕೂಡ ಮಾತಾಡ್ತಾ ಇದ್ದೀವಿ. ಸೊ ಬೇರೆ ಬೇರೆ ಪರೀಕ್ಷೆಗಳು, ಈವನ್ IAS ಪರೀಕ್ಷೆಯಲ್ಲೂ ಕೂಡ ಕರೆಂಟ್ ಅಫೇರ್ಸ್ ಯಾವ ರೀತಿಯಾಗಿ ಕೇಳಿದ್ದಾರೆ ಅಂದ್ಬಿಟ್ಟು KPSC ನಡೆಸಿರ್ತಕ್ಕಂಥ ವಿವಿಧ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ಕೇಳಿದ್ದಾರೆ, KEN ಯಾವ ಥರ ನಡೆಸಿದೆ, KPSCಲಿ ಅಥವಾ KSPಲಿ ಯಾವ ರೀತಿಯಾಗಿ ಬಂದಿದ್ದಾವೆ ಎಲ್ಲವನ್ನು ಕೂಡ ನಿಮಗಿಂತ ಮುಂಚೆ ನಾನೇ ಅನಾಲಿಸಿಸ್ ಮಾಡ್ಕೊಳ್ಳೋದು. ಯಾಕಂದರೆ ಅವೆಲ್ಲವೂ ಕೂಡ ನಮಗೂ ಕೂಡ ಪರೀಕ್ಷೆಗಳಾಗಿರ್ತವೆ. ಯಾವ ಏರಿಯಾದಿಂದ ಪ್ರಶ್ನೆಗಳು ಬಂದಿದ್ದಾವೆ, ನಾವು ಸರಿಯಾದ ಮಾಹಿತಿಯನ್ನು ತರ್ತಾ ಇದೀವಿಲ್ಲ, ಏನು ಅಪ್ಗ್ರೇಡ್ ಆಗಬೇಕು, ಯಾವ ವೆಬ್ಸೈಟಿಂದ ತರ್ತಾ ಇದ್ದಾರೆ, ಏನು PIBಯಿಂದ ಬರ್ತಾ ಇದ್ದಾವೆ, GK ಟುಡೇಯಿಂದ ಬರ್ತಾ ಇದೆಯಾ, ವೇದಾಂತದಿಂದ ಬರ್ತಾ ಇದೆಯಾ, ಅಥವಾ ವಿಜನ್ IAS ಇಂದ ಬರ್ತಾ ಇದೆಯಾ, ಎಲ್ಲಿಂದ ಪ್ರಶ್ನೆಗಳು ಬರ್ತಾ ಇದ್ದಾವೆ, ನಮ್ಮ ಯಾವ ನ್ಯೂಸ್ ಪೇಪರಿಂದ ಬರ್ತಾ ಇದ್ದಾವೆ ಅಲ್ವಾ, ಅಥವಾ ನ್ಯೂಸ್ ಪೇಪರು ವೆಬ್ಸೈಟ್ಗಳು ಇಲ್ಲದೆ ಇರ್ತಕ್ಕಂಥದ್ದು ಎಲ್ಲಿಂದ ಕ್ವಶನ್ಸ್ ಬರ್ತಾ ಇದ್ದಾವೆ, ನಾವು ಯಾವುದ್ರ ಮೇಲೆ ಫೋಕಸ್ ಮಾಡ್ಬೇಕಂತ ನೀವು ಅಧ್ಯಯನ ಮಾಡೋ ಅವಶ್ಯಕತೆ ಇಲ್ಲ. ಅದೆಲ್ಲವನ್ನ ನಾವು ಅಧ್ಯಯನ ಮಾಡಿ ಅದಕ್ಕೆ ತಕ್ಕಂಥ ಕರೆಂಟ್ ಅಫೇರ್ಸ್ಗಳನ್ನು ರೂಪಿಸ್ತಾ ಹೋಗ್ತೀವಿ. ಭಾಳ ಒಂದು 2-3 ವರ್ಷದಿಂದ ನಾನು ಫಾಲೋ ಮಾಡ್ತಾ ಇರೋರು ಗೊತ್ತಾಗುತ್ತೆ. ಸೊ ಯಾವ ರೀತಿಯಾಗಿ ನಾವು ಕೂಡ ಅಪ್ಗ್ರೇಡ್ ಆಗಿದ್ದೀವಿ ಅಂತ. ಹಿಂದೆ ನಾನು ಏನು ಮಾಡ್ತಾ ಇದ್ದೆ, ಕೇವಲ 4 ವಿಡಿಯೋಗಳನ್ನು ಮಾಡ್ತಾ ಇದ್ದೆ ಒಂದು ತಿಂಗಳಲ್ಲಿ. ವೀಕ್ 1, ವೀಕ್ 2, ವೀಕ್ 3, ವೀಕ್ 4 ಅಂತ ಒಂದು 20-25 ಪ್ರಶ್ನೆಗಳನ್ನು ಒಂದೊಂದರಲ್ಲಿ ಯಾರು ಮಾಡ್ತಾ ಇದ್ದೆ. ಬರೀ ಪೇಪರ್ ಕಟಿಂಗ್ಸ್ ಮಾತ್ರ ಯಾರು ಮಾಡ್ತಾ ಇದ್ದೆ, ಯಾವುದೇ ವೆಬ್ಸೈಟ್ ಪ್ರಶ್ನೆಗಳನ್ನು ತೆಗೆದುಕೊಳ್ತಾ ಇರಲಿಲ್ಲ. ಯಾಕಂದ್ರೆ ನಾನು ಒಬ್ಬನೇ ವರ್ಕ್ ಮಾಡ್ತಾ ಇದ್ದೆ. ಅವಾಗ 1 ಅವರ್ 2 ಅವರ್ ವರ್ಕ್ ಮಾಡಿದ್ರೆ ಸಾಕು. ವಾರದಲ್ಲಿ 1 ವಿಡಿಯೋ ಆಗೋದು, ತಿಂಗಳಲ್ಲಿ 4 ವಿಡಿಯೋ. ಸೊ ದಟ್ ವಾಸ್ ಸಫಿಷಿಯಂಟ್ ಫಾರ್ ಮೀ. ಭಾಳ ಜನ ಏನು ಮಾಡಿದ್ರು, ಸರ್ ಈ ಕ್ವಶನ್ ಬರಲಿಲ್ಲ ನಿಮ್ಮ ಎಕ್ಸಾಮಿಂದ, ಆ ಕ್ವಶನ್ ಮಿಸ್ ಮಾಡಿದ್ರಿ, ಈ ವೆಬ್ಸೈಟಿಂದ ಬರ್ತಾ ಇದ್ದೇವೆ ನೀವು ರೆಫರ್ ಮಾಡ್ತಾ ಇಲ್ಲ ಅಂದ್ರಿ. ನಾನು ಒಬ್ಬನೇ ಎಷ್ಟಂತ ರೆಫರ್ ಮಾಡೋಕ್ಕೆ ಸಾಧ್ಯ ಅಲ್ವಾ. ಸೊ ಅವಾಗ ಏನು ಮಾಡಿದ್ವಿ, ಪಾರ್ಟ್ ವೈಸ್ ಮಾಡಕ್ತಾ ಬಂದೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5, ಪಾರ್ಟ್ 6 ಹೀಗೆ ಎಷ್ಟೆಷ್ಟು ಸಾಧ್ಯ ಅಷ್ಟನ್ನು ತರೋ ಪ್ರಯತ್ನ. ಹಂಗಂತ ಸುಮ್ಮನೆ ಅನ್ನೆಸೆಸರಿಯಾಗಿ ಏನೇನೋ ತರೋ ಪ್ರಯತ್ನ ಅಲ್ಲ. ನನ್ನ ಒಂದು ನಾಲೆಜಿಂದ, ನನ್ನ ಒಂದು ಅನಾಲಿಸಿಸಿಂದ, ನನ್ನ ಒಂದು ಎಕ್ಸ್ಪೀರಿಯನ್ಸಿಂದ ಯಾವ ಇಂಪಾರ್ಟೆಂಟ್ ಅನಿಸ್ತೇವೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇರ್ತಕ್ಕಂಥವ್ರು ಏನನ್ನ ತಿಳ್ಕೊಳ್ಬೇಕು ಮಿನಿಮಮ್ಮು ಅನ್ನೋದನ್ನ ತರ್ತಾ ಹೋದೆ. ಹಾಗಾದ್ರೆ ಅಷ್ಟು ವರ್ಕ್ ಮಾಡ್ಬೇಕಂದ್ರೆ ಒಂದು ಟೀಮ್ ಬೇಕಲ್ವಾ, ರೈಟ್. ಸೊ ಇದು ಕರೆಂಟ್ ಅಫೇರ್ಸ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಒಂದು ಮಿನಿಮಮ್ 8ರಿಂದ 10 ಪಾರ್ಟ್ಗಳು ವರ್ಕ್ ಮಾಡ್ಬೇಕಂದ್ರೆ ಎಷ್ಟು ಅವರ್ ಬೇಕಾಗುತ್ತೆ, ನಾವು ಎಷ್ಟು ಅವರ್ ಕಂಪ್ಯೂಟರ್ನ ನೋಡಬೇಕು ನಿಮಗೆ ಗೊತ್ತಾಗಲಿ ಒಂದು ಕಡೆ. ಮತ್ತೊಂದು ಕಡೆ ಕಂಪ್ಯೂಟರ್ ವಿಡಿಯೋಸ್. ಫಸ್ಟ್ ಆಫ್ ಆಲ್ ಕಂಪ್ಯೂಟರ್ ಪಾಠ ಮಾಡ್ಬೇಕಂದ್ರೆ ಅದಕ್ಕೆ ಆಗಿರ್ತಕ್ಕಂಥ ಸ್ಪೆಸಿಫಿಕ್ ನಾಲೆಜ್ ಬೇಕು. ಈಗ ನಾನು BE ಕಂಪ್ಯೂಟರ್ ಸೈನ್ಸ್, MTech ಕಂಪ್ಯೂಟರ್ ಸೈನ್ಸ್, ನನ್ನ ನಾಲೆಜೇ ಬೇರೆ ಅಲ್ವಾ.
ಕಮ್ಯುನಿಕೇಶನ್ ಪೇಪರ್ಗಳು. ಕಮ್ಯುನಿಕೇಶನ್ ಪೇಪರಲ್ಲಿ ಇರ್ತಕ್ಕಂಥ 30 ಕಂಪ್ಯೂಟರ್ ಪ್ರಶ್ನೆಗಳೇನಿದಾವೆ, ಆ 30 ಕಂಪ್ಯೂಟರ್ ಪ್ರಶ್ನೆಗಳನ್ನ ಒಂದೊಂದು ವಿಡಿಯೋದಲ್ಲಿ ಕೊಡ್ಬೇಕಂದ್ರೆ ಒಂದೊಂದು ವಿಡಿಯೋ ಒಂದೊಂದು ಪ್ರಶ್ನೆ ಒಂದೊಂದು ತರ ಬಂದಿರುತ್ತೆ. ಅದೆಲ್ಲ ನಾಲೆಜ್ ನಮಗೆ ಗೊತ್ತಿರಬೇಕು, ವಿತ್ ಪ್ರಾಕ್ಟಿಕಲ್ ಆಗಿ ಇರಬೇಕು ಅಲ್ವಾ. ಹಾಗಾದ್ರೆ ಇವುಗಳನ್ನ ರೆಡಿ ಮಾಡೋದಕ್ಕೆ ಎಷ್ಟೊತ್ತು ನಮಗೆ ಟೈಮ್ ಹಿಡಿದಿರ್ಬೋದು? ಒಂದ್ ಕಡೆ ಕಂಪ್ಯೂಟರ್ ವಿಡಿಯೋಸ್ 1500ಕ್ಕೂ ಹೆಚ್ಚಿನ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿರೋದು. ಬರೀ PDF ಅಲ್ಲಿ ಹಾಕೊಡೋದು ನಾನು 15,000 ಕೊಡ್ತೀನಿ. PDF ಅಲ್ಲಿ ಹಾಕೊಡೋದು ಇದೆ, ನನ್ನ ಹತ್ರ 15,000 ಕ್ವಶನ್ಸ್ PDF ಅಲ್ಲೇ ಇದೆ, ಬೇಕಾದ್ರೆ ಕೊಡ್ತೀನಿ. ಓಕೆ, ಬಟ್ ವಿಡಿಯೋ ಮಾಡೋದು ಇನ್ನೂ ಕಷ್ಟ ಒಂದ್ ಕಡೆ. ಮತ್ತೊಂದ್ ಕಡೆ GK ಪೇಪರ್ ಸಾಲ್ವಿಂಗ್. GK ಪೇಪರ್ ಸಾಲ್ವಿಂಗ್ ಅಂದ್ರೆ, ಈಗ ಒಂದು ಪೇಪರ್ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ತಗೊಳ್ಳೋಣ. ಅದರಲ್ಲಿ ಏನಾಗಿದೆ, ಒಂದ್ ಕಡೆ ಕರೆಂಟ್ ಅಫೇರ್ಸ್ ಬಂದಿರುತ್ತೆ, ಎಲ್ಲೆಲ್ಲಿಂದನೋ ಬಂದಿರುತ್ತೆ, ಅದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು. PDF ಅಲ್ಲಿ ಕೊಡೋದಲ್ಲ, ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಫಸ್ಟ್ ನಾನು ಅದನ್ನ ಅರ್ಥ ಮಾಡ್ಕೋಬೇಕು. ಪಾಲಿಟಿ 10 ಪ್ರಶ್ನೆ ಬಂದಿದೆ, ಪಾಲಿಟಿಲಿ ಹೆಂಗೆಂಗೋ ಬಂದಿರುತ್ತೆ, ಯಾವ್ದಾವ್ದೋ ಟಾಪಿಕ್ ಮೇಲೆ ಬಂದಿರುತ್ತೆ. ನಾವೇ ಇಷ್ಟು ಎಕ್ಸಾಮಿಗೆ ನೀವು ರೆಡಿ ಆಗಿದ್ದೀರಿ ಪಾಲಿಟಿ ಅಂದ್ರೆ ಎಲ್ಲಾ ಚಾಪ್ಟರ್ಸ್ ಪಕ್ಕ ಓದ್ಬಿಟ್ಟಿದ್ದೀರಾ. ಇಮ್ಯಾಜಿನ್ ಮಾಡ್ಕೊಳ್ರಿ, ಪ್ರಶ್ನೆ ಎಲ್ಲೆಲ್ಲಿಂದನೋ ಬರುತ್ತೆ, ಅದೆಲ್ಲವನ್ನು ನಿಮಗೆ ಅರ್ಥ ಮಾಡಿಸ್ಬೇಕಂದ್ರೆ ನಾನೆಷ್ಟು ತಿಳ್ಕೊಂಡಿರ್ಬೇಕು, ನಾನೆಷ್ಟು ಓದ್ಬೇಕಾಗುತ್ತೆ. ಜಿಯೋಗ್ರಫಿ 20 ಪ್ರಶ್ನೆ ಬಂದಿದೆ. 20 ಪ್ರಶ್ನೆ ಅಂದ್ರೆ ಏನ್ ಬರೀ ಕರ್ನಾಟಕ ಜಿಯೋಗ್ರಫಿ ಮೇಲೆ 20 ಪ್ರಶ್ನೆ ಬಂದಿರುತ್ತಾ? ಕರ್ನಾಟಕ ಜಿಯೋಗ್ರಫಿ ಅಂದ ತಕ್ಷಣ ಎಲ್ಲಾನು ಓದ್ಬಿಟ್ಟಿರ್ತೀವ ಅಲ್ವಾ. ಹಿಸ್ಟ್ರಿ 13 ಪ್ರಶ್ನೆ, ಎನ್ವಿರಾನ್ಮೆಂಟ್ 11 ಪ್ರಶ್ನೆ ಬಂದಿದೆ. ಇಷ್ಟೆಲ್ಲವನ್ನ ತಂದು ಕೊಡ್ಬೇಕಂದ್ರೆ ಒಂದು ಟೀಮ್ ಇಲ್ಲದೆ ಸಾಧ್ಯನಾ ಅಲ್ವಾ. ಬೇಕಾದ್ರೆ ಇವಾಗ್ಲೂ ಹೇಳಿ 4 ವಿಡಿಯೋ week 1 week 2 week 3 ಅಂತ ಮಾಡ್ತೀನಿ, ಆರಾಮಾಗಿ ನಾನು ಒಬ್ಬನೇ ಮಾಡ್ಬೋದು. ಯಾವುದೇ ಯಾರ ಅವಶ್ಯಕತೆನೂ ಯಾರ ಹೆಲ್ಪ್ ಕೂಡ ನಂಗೆ ಬೇಕಾಗಿಲ್ಲ. ಆದ್ರೆ ಈ ವಿಡಿಯೋಗಳನ್ನ ಇರೋದು 30 ದಿನ, ಒಂದು ತಿಂಗಳಲ್ಲಿ, ಆ 30 ದಿನದಲ್ಲಿ 10 ಕರೆಂಟ್ ಅಫೇರ್ಸು, ಇನ್ನೊಂದು 10ರಿಂದ 15 ಬೇರೆ ಬೇರೆ ಸಬ್ಜೆಕ್ಟ್ ವಿಡಿಯೋಸ್ ಬರ್ಬೇಕಂದ್ರೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ನಾವು ಎಷ್ಟು ವರ್ಕ್ ಮಾಡ್ಬೇಕು ಅದರಿಂದ ಅಂತ. ಸುಮ್ಮನೆ ಬಹಳ ಜನ ಅದೇನೇನೋ ಇಲ್ಲದೆ ಇರೋ ಎಲ್ಲ ಕಮೆಂಟ್ ಹಾಕ್ತಾರೆ, ಅದಕ್ಕೋಸ್ಕರ ಅವ್ರಿಗೆ ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ಸಾಧ್ಯ ಆದ್ರೆ ನೋಡಿ, ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಯಾರಿಗೆ ಗೊತ್ತಿದೆ ನನ್ನ ಬಗ್ಗೆ ಕ್ವಾಲಿಟಿ, ಅವ್ರು ನೋಡೇ ನೋಡ್ತಾರೆ. ಅಥವಾ ನೀವು ನೋಡದೆ ಹೋದ್ರೆ ಡೆಫಿನೆಟ್ಲಿ ನಾನು ಮೊದಲೇ ಹೇಳಿದ್ದೀನಿ, ಇದು ಮೊದಲನೇ ಸಲ ಅಲ್ಲ, ಯಾವಾಗ ಬೇಕಾದರೂ ನಾನು ಇಮಿಡಿಯೇಟ್ಲಿ ನನ್ನ ಚಾನಲ್ನ ಕ್ಲೋಸ್ ಮಾಡಬಲ್ಲೆ. ನಾನು ಕೆಲವೊಂದ್ಸಲ ಪಾಠನೇ ಮಾಡಲ್ಲ ಅಲ್ವಾ, ನಿಮ್ಗೆ ಗೊತ್ತಿರುತ್ತೆ. ನಮಗೆ ಅನುಕೂಲ ಆದಾಗ, ನಮಗೆ ಫ್ರೀ ಆದಾಗ ಪಾಠ ಮಾಡೋಣ ನಾನು. ಓಕೆ, ಯಾಕಂದ್ರೆ ಒಂದೊಂದು ಪಾಠದಿಂದೇನೋ ಅಷ್ಟೇ ಆಗಿರ್ತಕ್ಕಂಥ ಕ್ವಾಲಿಟಿ ಇರ್ಬೇಕಂತ ಬಯಸೋಣ ನಾನು. ಯಾವುದೇ ಹರಿಬರಿಲಿ ಅರೆಬೆಂದ ವಸ್ತುವನ್ನು ಹೇಳ್ತಕ್ಕಂಥ ಇಷ್ಟ ನನಗಿರಲ್ಲ. ಓಕೆ, ಆಮೇಲೆ ಮೊದಲೇ ಹೇಳ್ದಂಗೆ ನಾನು, ನೀವು ನೋಡ್ತಾ ಇದ್ದಂಗೆ ನಾನು ಪಾಠ ಮಾಡ್ತೀನಿ. ನೀವು ನೋಡಂಗೆ ಅನ್ಸಿದ್ರೆ ಡೆಫಿನೆಟ್ಲಿ ನನ್ನ ಚಾನಲ್ ನಾಳೆನೇ ಕ್ಲೋಸ್ ಅಂತ ಹೇಳಿದ್ದೀನಿ. ಎಷ್ಟು, ಇದು ಒಂದೇ ಸಲ ಅಲ್ಲ, ಇದು 100 ಸಲ ಹೇಳಿದ್ದೀನಿ ಅಲ್ವಾ. ಯಾರಿಗೆ ಬಹಳ ಜನ ಇದ್ದಾರೆ ನನ್ನ ಪಾಠಗಳನ್ನ ಇಷ್ಟಪಡ್ತಕ್ಕಂಥವ್ರು, ಅಥವಾ ನನ್ನ ಪಾಠ ಕೇಳಿದ್ರೆ ಸಾಕು ಸರ್, ನಿಮ್ಮ ಪಾಠ ನಮ್ಗೆ ಹಂಗೆ ನೆನಪಿರುತ್ತೆ, ಎಷ್ಟೋ ನೆನಪಿರುತ್ತೆ. ಎಕ್ಸಾಮಲ್ಲಿ ಕುಂತಾಗ ನೀವೇ ನಮ್ಮ ಕಿವಿಯಲ್ಲಿ, ಆ ಪ್ರಶ್ನೆ ಬಂದ ತಕ್ಷಣ ನೀವೇ ನಮ್ಮ ಕಿವಿಲಿ ಬಂದು ಆನ್ಸರ್ ಹೇಳ್ದಂಗೆ ಅನ್ಸುತ್ತೆ ನಮಗೆ ಅಂತಿದ್ದಾರೆ. ಅಂಥವ್ರಿಗೋಸ್ಕರ ನನ್ನ ಪಾಠ ಅಲ್ವಾ. ಇರಲಿ, ಸೊ ಯಾರೋ ಅದು ಇದು ಹೇಳಿದ್ದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ. ಬೇರೆ ಬೇರೆ ವಿಡಿಯೋಸ್ ಇದೆ ನೋಡಿ, ಭಾಳ ಯೂಸ್ಫುಲ್ ಆಗುತ್ತೆ ಡೆಫಿನೆಟ್ಲಿ. ಒಂದು ಮಾತು ಹೇಳ್ತೀನಿ, ಈಗ ಆಲ್ರೆಡಿ 100 ಜನ, 1000 ಜನಕ್ಕೆ ಜಾಬ್ ಸಿಕ್ಕಿದೆ. ಅವರು ಜಾಬ್ ತಗೊಂಡಿದ್ದಾರೆ, ಅದು ಬೇರೆ, ಅದೇನು ಕಾಂಟ್ರಿಬ್ಯೂಟ್ ಮಾಡ್ತಾರೋ ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಯಾರಿಗೆ ಸಾಧ್ಯ ಇದೆ ಅವ್ರು ಮಾಡ್ತಾರೆ, ಎಲ್ಲರೂ ಒಂದೇ ಥರ ಇರಬೇಕಾದಂಥ ಅವಶ್ಯಕತೆ ಇಲ್ಲ. ಓಕೆ, ಇಷ್ಟು ಹೇಳ್ತಾ, ಸೊ ನಮ್ಮ ಟೀಮ್ನ ಎಫರ್ಟ್ಗೆ, ಯಾಕಂದ್ರೆ ಒಂದು 3-4 ಜನ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರದ್ದು ಫ್ಯಾಮಿಲಿ ಇರುತ್ತೆ, ಅವ್ರದ್ದು ಜೀವನ ಇರುತ್ತೆ. ಎಲ್ಲರೂ ನಾವೆಲ್ಲ ಕುಂತ ಫ್ರೀ ಮಾಡ್ಬೇಕಂದ್ರೆ ಯಾರು ತಾನೇ ಮಾಡಕ್ ಸಾಧ್ಯ ರೀ ಅಲ್ವಾ. ಈಗ ಅವರು ಬರಪ್ಪ ನನಗೆ ಕರೆಂಟ್ ಅಫೇರ್ಸ್ ಮಾಡ್ಕೊಡಿ, ನನಗೆ ಕಂಪ್ಯೂಟರ್ ಸ್ಲೈಡ್ ಮಾಡ್ಕೊಡಿ ಅಂದ್ರೆ ಯಾರು ಬೆಳಿಗ್ಗೆ 8ರಿಂದ 10 ಅವರ್ ದಿನ ವರ್ಕ್ ಮಾಡಕ್ ಸಾಧ್ಯ? ಅವ್ರಿಗೂ ಫ್ಯಾಮಿಲಿ, ಮಕ್ಕಳು ಎಲ್ಲ ಇಲ್ವಾ ಅಲ್ವಾ. ಅವೆಲ್ಲ ಅರ್ಥ ಮಾಡ್ಕೋಬೇಕ್ರಿ, ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಜಾಯಿನ್ ಬಟನ್ ಇದೆ, ಯಾರಿಗೆ ಸಾಧ್ಯ ಇದೆ, ಯಾರಿಗೆ ಅನುಕೂಲ ಆಗುತ್ತೆ ಅವರು ಆ ಒಂದು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಟೀಮ್ಗೆ ನಿಮ್ಮ ಸಪೋರ್ಟನ್ನು ಮಾಡ್ತೀರಂತ ಭಾವಿಸ್ತಾ ಇಷ್ಟು ಹೇಳ್ತಾ, ಇನ್ನು ಬೇರೆ ಬೇರೆ ವಿಡಿಯೋಸ್ ಇದಾವೆ, ಎಲ್ಲವನ್ನ ನೋಡಿ. ಎಕನಾಮಿಕ್ ಸರ್ವೆ ಇದೆ, ಬಜೆಟ್ ಇದೆ, ಎಲ್ಲವೂ ಕೂಡ ನಿಮ್ಮ ಎಕ್ಸಾಮ್ಸ್ಗೆ ಯೂಸ್ಫುಲ್ ಆಗುತ್ತೆ. ಸುಮಾರು 820 ವಿಡಿಯೋಸ್ ಇದ್ದಾವೆ. ಆ 820 ವಿಡಿಯೋಸಲ್ಲಿ ಆಲ್ಮೋಸ್ಟು ಎಲ್ಲವೂ, ನೀವು ಡೈಮಂಡ್ ಕ್ಲಾಸ್ ತೊಗೊಂಡ್ರೆ ಎಲ್ಲ ವಿಡಿಯೋಸು ಫ್ರೀ ಇರ್ತವೆ. ಇಲ್ಲ ಗೋಲ್ಡನ್ ಕ್ಲಾಸ್ ತೆಗೆದುಕೊಂಡ್ರೆ ಅಲ್ಲಿ ಕರೆಂಟ್ ಅಫೇರ್ಸ್ ಇದ್ದಾವೆ, ಜೊತೆಗೆ ಆ 800ರಲ್ಲಿ 100 ವಿಡಿಯೋಸ್ ಮೋಸ್ಟ್ಲಿ ಇದರಲ್ಲಿ ಅಮರ್ ಡೈಮಂಡ್ ಕ್ಲಾಸಸ್ ಅಲ್ಲಿ ಇರಬೇಕು, ಬಜೆಟ್ ಎಕನಾಮಿಕ್ ಸರ್ವೆ ಅಂತ. ಅದು ಬಿಟ್ಟರೆ ಇನ್ನೆಲ್ಲ ಅಮರ್ಸ್ ಗೋಲ್ಡನ್ ಕ್ಲಾಸಸ್ ಅಲ್ಲೇ ಇದ್ದಾವೆ. ಇನ್ನೊಂದು ಪ್ರಮುಖ ವಿಡಿಯೋಸ್ ಎಲ್ಲ ಇಲ್ಲಿದ್ದಾವೆ.
ಸೊ ಅರ್ಥ ಮಾಡ್ಕೊಳ್ರಿ. ಇಷ್ಟು ಹೇಳ್ತಾ ಏನೇ ಇಶ್ಯೂ ಇದ್ರೂ ಕೂಡ ಇಮೇಲ್ ಮಾಡಿ, ನಾನೇ ನಿಮ್ಮ ಜೊತೆ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಈಗ ನೇರವಾಗಿ ಜೂನ್ 2024 ಪಾರ್ಟ್ 5 ಕ್ವಶನ್ ನಂಬರ್ 1 ಏನಿದೆ. ಭಾರತದ ದಿವ್ಯಾ ದೇಶ್ಮುಖ್ ವಿಶ್ವ ಜೂನಿಯರ್ ಬಾಲಕಿಯರ ಚೆಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇಂಡಿಯಾಸ್ ದಿವ್ಯಾ ದೇಶ್ಮುಖ್ ಹ್ಯಾಸ್ ವನ್ ದ ವರ್ಲ್ಡ್ ಜೂನಿಯರ್ ಗರ್ಲ್ಸ್ ಚೆಸ್ ಟೈಟಲ್. ವಿಶ್ವ ಜೂನಿಯರ್ ಬಾಲಕಿಯರ ಚೆಸ್ ಪ್ರಶಸ್ತಿಯನ್ನ ಇತ್ತೀಚೆಗೆ ಯಾರು ಗೆದ್ಕೊಂಡಿದ್ದಾರೆ ಅಂತ ಪ್ರಶ್ನೆ ಬರ್ಬೋದು. ಭಾರತದ ದಿವ್ಯಾ ದೇಶ್ಮುಖ್ ಅವರು. ಇದು ನಿಮ್ಗೆ ನೆನಪಿರಬೇಕು. ಹೆಂಗ್ ನೆನಪಿರುತ್ತಂದ್ರೆ, ಕೆಲವೊಬ್ರು ಇಲ್ಲ ನಾವೇ ಓದಿ ನೆನಪಿರುತ್ತೆ, ನಮ್ಗೆ ಏನು ಅವಶ್ಯಕತೆ ಇಲ್ಲ ಅನ್ನೋರು ಇರ್ತಾರೆ. ನಾನು ಹಂಗೆ ಇದ್ದೆ, ನಾವೇ ಓದ್ಕೊಳ್ಳೋದು ಅಂತ ಅನ್ಕೊಳ್ತಾ ಇದ್ವಿ. ಕೆಲವೊಂದ್ಸಲ ಟಫ್ ಆಗಿರ್ತಕ್ಕಂಥ ಟಾಪಿಕ್ಗಳನ್ನ ನಾವು ಕೇಳ್ಬಿಟ್ರೆ ಸಾಕು, ನೋಡಿದ್ರೆ ಸಾಕು, ನಮಗೆ ನೆನಪಿರುತ್ತೆ ಅಂತಕ್ಕಂಥದ್ದು ಕೂಡ ನನಗೂ ಇರುತ್ತೆ. ಹಾಗಾಗಿ ಎಲ್ಲ ಕೆಟಗರಿ ಅವ್ರು ಇರ್ತಾರೆ. ಯಾರ್ಯಾರಿಗೆ ಸಾಧ್ಯ ಇದೆ ಅವರು ನೋಡ್ತಾರೆ, ಯಾರ್ಯಾರಿಗೆ PDF ನೋಡ್ಬೇಕು PDF ನೋಡ್ತಾರೆ, ಯಾರ್ಯಾರು ಮ್ಯಾಗ್ಝಿನ್ ಓದ್ಬೇಕು ಮ್ಯಾಗ್ಝಿನ್ ಓದ್ತಾರೆ, ಯಾರ್ಯಾರು ತಾವೇ ಪ್ರಿಪೇರ್ ಮಾಡ್ಕೋಬೇಕು ಮ್ಯಾಗ್ಝಿನ್ ತಾವೇ ಪ್ರಿಪೇರ್ ಮಾಡ್ಕೊಳ್ತಾರೆ. ಅವ್ರವ್ರಿಗೆ ಇಷ್ಟಕ್ಕೆ ಬಿಟ್ಟಿರುತ್ತೆ. ಒಟ್ಟಿನಲ್ಲಿ ಭಾರತ ದಿವ್ಯಾ ದೇಶ್ಮುಖ್ ವಿಶ್ವ ಜೂನಿಯರ್ ಬಾಲಕಿಯರ ಚೆಸ್ ಪ್ರಶಸ್ತಿಯನ್ನು ಇವತ್ತು ಗೆದ್ದಿದ್ದಾರೆ. ಸೊ ದಿವ್ಯಾಗೆ ಜೂನಿಯರ್ ಚೆಸ್ ಪ್ರಶಸ್ತಿ. ಅಗ್ರ ಶ್ರೇಯಾಂಕದ ಆಟಗಾರ್ತಿ IM ದಿವ್ಯಾ ದೇಶ್ಮುಖ್. ಸೊ ಇಂಟರ್ನ್ಯಾಷನಲ್ ಮಾಸ್ಟರ್ ದಿವ್ಯಾ ದೇಶ್ಮುಖ್ ಅವರು ಗಾಂಧಿನಗರದಲ್ಲಿ ಮುಕ್ತಾಯಗೊಂಡ ಫಿಡೆ ವಿಶ್ವ ಜೂನಿಯರ್ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ ನಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಸೊ ಮಹಾರಾಷ್ಟ್ರದ ಆಟಗಾರ್ತಿ ಬಲ್ಗೇರಿಯಾದ ಕ್ರಾತ್ಸೇವಾ ಬೆಲೆಸ್ಲೋವಾರ್ ಅವರನ್ನ ಸೋಲಿಸುವ ಮೂಲಕ ದಿವ್ಯಾ ದೇಶ್ಮುಖ್ ಅವರು ಈ ಒಂದು ವಿಶ್ವ ಜೂನಿಯರ್ ಬಾಲಕಿಯರ ಚೆಸ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ. ಸೊ ಗುಜರಾತ್ನ ಗಾಂಧಿನಗರದ ರಾಡಿಸನ್ ಗಿಫ್ಟ್ ಸಿಟಿಯಲ್ಲಿ ನಡೆದ ಈ ಒಂದು ಟೂರ್ನಮೆಂಟ್ ನಲ್ಲಿ ಭಾರತದ ಮಹಾರಾಷ್ಟ್ರದ ದಿವ್ಯಾ ದೇಶ್ಮುಖ್ ಅವರು ಮೊದಲನೇ ಸ್ಥಾನದಲ್ಲಿ ಬಂದ್ರೆ, ಸೊ ಬಲ್ಗೇರಿಯಾದ ಕ್ರಾತ್ಸೇವಾ ಬೆಲೋಸ್ಲವರ್ ಅವರು 2ನೇ ಸ್ಥಾನ ಮತ್ತು ಭಾರತದ ಶುಭಿ ಗುಪ್ತಾ ಮತ್ತು ರಕ್ಷಿತಾ ರವೀರವರು ಕ್ರಮವಾಗಿ 4 ಮತ್ತು 5ನೇ ಸ್ಥಾನವನ್ನು ಪಡೆದರು. ಪುರುಷರ ವಿಭಾಗದಲ್ಲಿ ಕಜಕಿಸ್ತಾನದ ನೊಗರ್ಬೆಕ್ ಕಜಿಬೆಕ್ ಅವರು ಮೊದಲ ಸ್ಥಾನ ಪಡೆದರೆ, ಭಾರತದ ಪ್ರಣವ್ ಆನಂದ್ ರವರು 10ನೇ ಸ್ಥಾನವನ್ನು ಪಡೆದರು. ಇಡೀ ಆರ್ಟಿಕಲ್ ಅಲ್ಲಿ ನಮಗೆ ಬೇಕಾಗಿರತಕ್ಕಂಥ ಮೊದಲನೇ ಅಂಶ, ವಿಶ್ವ ಜೂನಿಯರ್ ಚೆಸ್ ಚಾಂಪಿಯನ್ಶಿಪ್ ಎಲ್ಲಿ ನಡೀತು ಅಂದ್ರೆ ಗುಜರಾತ್ನ ಗಾಂಧಿನಗರದಲ್ಲಿ ನಡೀತು. ಮೊದಲನೇ ಪಾಯಿಂಟು. 2ನೇ ಪಾಯಿಂಟು, ಇದರಲ್ಲಿ ಯಾರು ಚಾಂಪಿಯನ್ ಆದ್ರು ಅಂದ್ರೆ ಮಹಾರಾಷ್ಟ್ರದ ದಿವ್ಯಾ ದೇಶ್ಮುಖ್ ಅವರು ಈ ಒಂದು ವಿಶ್ವ ಜೂನಿಯರ್ ಬಾಲಕಿಯರ ಚೆಸ್ ಚಾಂಪಿಯನ್ಶಿಪ್ ಅಲ್ಲಿ ಮೊದಲನೇ ಸ್ಥಾನವನ್ನ ಪಡೆದ್ರು. ಇನ್ನು 4, 5 ಮತ್ತು ಪುರುಷರ ಯಾರು ಗೆದ್ರು ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಆದ್ರೂ ಕೂಡ ಎಲ್ಲೋ ಕೇಳ್ದಂಗೆ ಇರಬೇಕು. ಓಕೆ, ದಿವ್ಯಾಗೆ ವಿಶ್ವ ಜೂನಿಯರ್ ಚೆಸ್ ಕಿರೀಟ. ಭಾರತದ ಅಂತಾರಾಷ್ಟ್ರೀಯ ಮಾಸ್ಟರ್ ದಿವ್ಯಾ ದೇಶ್ಮುಖ್ ಅವರು ವಿಶ್ವ ಜೂನಿಯರ್ ಬಾಲಕಿಯರ ಚೆಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಓಕೆ, ಸೊ ಯಾರನ್ನ ಸೋಲಿಸಿದ್ರು ಏನು ಅಂತ ಮತ್ತಷ್ಟು ಮಾಹಿತಿ ಇದೆ. ಮತ್ತೆ ದಿವ್ಯಾ ದೇಶ್ಮುಖ್ ಅವ್ರ ಬಗ್ಗೆ, ಸೊ ಅವರು ಬೇರೆ ಬೇರೆ ಚಾಂಪಿಯನ್ಶಿಪ್ ಅಲ್ಲಿ ಏನು ಗೆದ್ದಿದ್ರು ಅವೆಲ್ಲವೂ ಕೂಡ ಇಲ್ಲಿ ವಿತ್ ಫೋಟೋಸ್ ಹಾಕಿದ್ವಿ, ಜಸ್ಟ್ ನೆನಪಿರ್ಲಿ ಅನ್ನೋ ಉದ್ದೇಶಕ್ಕೆ. ಇಂಡಿಯಾಸ್ ದಿವ್ಯಾ ದೇಶ್ಮುಖ್ ವಿನ್ಸ್ ವಿಮೆನ್ಸ್ ಅಲ್ಲ ಗರ್ಲ್ಸ್ ಚೆಸ್ ಚಾಂಪಿಯನ್ಶಿಪ್, ಓಕೆ, ಜೂನಿಯರ್ ಚಾಂಪಿಯನ್ಶಿಪ್. ಇಷ್ಟ ಆಯ್ತು. ಇನ್ನು 2ನೇ ಪ್ರಶ್ನೆ, ಇತ್ತೀಚಿನ ಸರ್ಕಾರಿ ಅಂಕಿಅಂಶಗಳ ಪ್ರಕಾರ 2023-24ರಲ್ಲಿ ಭಾರತವು ಯಾವ ದೇಶದಿಂದ ಅತಿ ಹೆಚ್ಚು FDI ಅನ್ನ ಪಡೆದುಕೊಂಡಿದೆ? ಅಕಾರ್ಡಿಂಗ್ ಟು ದ ರೀಸೆಂಟ್ ಗವರ್ಮೆಂಟ್ ಡೇಟಾ, ಇಂಡಿಯಾ ಗಾಟ್ ಹೈಯೆಸ್ಟ್ FDI ಫ್ರಮ್ ದ ವಿಚ್ ಕಂಟ್ರಿ ಇನ್ 2023-24? FDI ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಈಗೇನಾಗುತ್ತೆ, ವಿದೇಶಿ ನೇರ ಬಂಡವಾಳ ಅಂತ ಕರಿತೀವಿ. ವಿದೇಶಿ ನೇರ ಬಂಡವಾಳ ಅಂದ್ರೆ ವಿದೇಶದ ಯಾವುದೋ ಒಂದು ಕಂಪನಿ ಅಥವಾ ಯಾವುದೋ ಒಬ್ಬ ವ್ಯಕ್ತಿ, ಬಿಸಿನೆಸ್ ಮನ್, ಅವ್ರೇನ್ ಮಾಡಬೇಕು, ನಮ್ಮ ದೇಶದಕ್ಕೆ ಬಂದು ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋ ಮೂಲಕ ತನ್ನ ಯಾವುದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಅಥವಾ ಕಂಪನಿಯನ್ನ ಸ್ಥಾಪನೆ ಮಾಡತಕ್ಕಂಥದ್ದನ್ನ ನಾವು FDI ವಿದೇಶಿ ನೇರ ಬಂಡವಾಳ ಅಂತ ಕರಿತೀವಿ. ನಾ ಆಲ್ರೆಡಿ ಇದನ್ನ ಮೋಸ್ಟ್ಲಿ ಎಕನಾಮಿಕ್ ಸರ್ವೇದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ಬೇಕು. ಈಗ ಸಪೋಸ್ ಎಲಾನ್ ಮಸ್ಕ್ ಅನ್ಕೊಳ್ಳೋಣ. ಎಲಾನ್ ಮಸ್ಕ್ ಏನ್ ಮಾಡ್ತಾನೆ, ತನ್ನ ಒಂದು ಟೆಸ್ಲಾ ಕಾರಿನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಮೋಸ್ಟ್ಲಿ ಮಾಡಿದ್ರು ಮಾಡಬಹುದು, ಹತ್ತಿರದಲ್ಲಿ ನೋಡೋಣ. ಒಟ್ಟಿನಲ್ಲಿ ಟೆಸ್ಲಾ ಕಂಪನಿಯ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಮ್ಮ ಬೆಂಗಳೂರಿನಲ್ಲಿ ಸ್ಥಾಪನೆ ಆದ್ರೆ ಬೆಂಗಳೂರಿನ ಆಸುಪಾಸಿನಲ್ಲಿರ್ತಕ್ಕಂಥವ್ರಿಗೆ ಕೆಲಸ ಸಿಗುತ್ತೆ, ಅಥವಾ ಕರ್ನಾಟಕದವರಿಗೆ, ಆ ಕಡೆ ತಮಿಳುನಾಡಿನವ್ರಿಗೆ, ಈ ಕಡೆ ಆಂಧ್ರ ಪ್ರದೇಶದವ್ರಿಗೆ, ಕೇರಳದವ್ರಿಗೆ, ಅಥವಾ ಬೇರೆ ಯಾರು ಬೇಕಾದ್ರೂ ಕೆಲಸಕ್ಕೆ ಸೇರ್ಕೋಬಹುದು. ಒಟ್ಟಿನಲ್ಲಿ ಭಾರತೀಯರಿಗೆ ಕೆಲಸ ಸಿಕ್ತು ಅನ್ನೋದು ಒಂದು ಮ್ಯಾಟ್ರು. ಮತ್ತು ಟೆಸ್ಲಾ ಕಾರುಗಳನ್ನು ಮಾರಾಟ ಮಾಡಿದ ನಂತರ ಬರ್ತಕ್ಕಂಥ ಒಂದು ಲಾಭದಲ್ಲಿ ಭಾರತ ದೇಶಕ್ಕೆ GDP ಕೂಡ ಜಾಸ್ತಿ ಆಯಿತು, ಅಥವಾ ಕರ್ನಾಟಕದ GSDP ಕೂಡ ಜಾಸ್ತಿ ಆಯಿತು ಅನ್ಕೊಳ್ಳೋಣ ಅಲ್ವಾ. ಅಥವಾ ನಮ್ಮ ಭಾರತೀಯರಿಗೆ
ನೌಕರಿ ಸಿಕ್ಕಿದ್ರಿಂದ ನಮ್ಮ ಇನ್ಕಮ್ ಜಾಸ್ತಿ ಆಯಿತು, ಭಾರತದ GDP ಜಾಸ್ತಿ ಆಯಿತು, ಖರ್ಚು ಮಾಡೋದಕ್ಕೆ ಅಮೌಂಟ್ ಸಿಕ್ತು, ಅಥವಾ ಟೆಸ್ಲಾ ಕಂಪನಿ ಸುತ್ತಮುತ್ತಲಿರ್ತಕ್ಕಂಥ ಬೇರೆ ಬೇರೆ ಹೋಟೆಲ್ ಉದ್ಯಮ ಆಗಿರ್ಬೋದು ಅಥವಾ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಇವೆಲ್ಲವುಗಳಿಗೂ ಕೂಡ ಒಂದು ಲಾಭವೇ ಆಯಿತು. ಇದು ನಮಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ವಿದೇಶಿ ನೇರ ಬಂಡವಾಳದಿಂದ ಆಗ್ತಕ್ಕಂಥ ಲಾಭಗಳಾಗ್ತವೆ ಒಂದ್ ಕಡೆ. ಹಾಗಾದ್ರೆ ವಿದೇಶಿ ನೇರ ಬಂಡವಾಳ 2023-24 ಸಾಲಿನಲ್ಲಿ ಯಾವ ದೇಶಗಳು ಬಂದು ನಮ್ಮ ದೇಶದಲ್ಲಿ ಹೆಚ್ಚಿನ ಬಂಡವಾಳವನ್ನ ಹೂಡಿಕೆ ಮಾಡಿದವೆ ಅಲ್ವಾ? ಮೊದಲನೇ ಸ್ಥಾನದಲ್ಲಿ ಯಾವ ದೇಶ ಇದೆ, ಎರಡನೇ ಸ್ಥಾನದಲ್ಲಿ ಯಾವ ದೇಶ ಇದೆ, ಮೂರನೇ ಸ್ಥಾನದಲ್ಲಿ ಯಾವ ದೇಶ ಇದೆ? ಅಟ್ಲೀಸ್ಟ್ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ದೇಶವನ್ನಾದ್ರೂ ನೆನ್ಪಿಡ್ಬೇಕಾಗುತ್ತೆ. ಇತ್ತೀಚಿನ ಸರ್ಕಾರಿ ಅಂಕಿಅಂಶಗಳ ಪ್ರಕಾರ 2023-24 ಸಾಲಿನಲ್ಲಿ ಭಾರತವು ಯಾವ ದೇಶದಿಂದ ಅತಿ ಹೆಚ್ಚು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನು ಪಡೆದುಕೊಂಡಿದೆ ಅಂದ್ರೆ ಮಾರಿಷಸ್, ಸಿಂಗಾಪುರ, ವಿಯೆಟ್ನಾಂ, ಚೀನಾ. ಅಂದ್ರೆ ಸಿಂಗಾಪುರ ಮೊದಲನೇ ಸ್ಥಾನದಲ್ಲಿದೆ, ಸಿಂಗಾಪುರ್. ಎರಡನೇ ಸ್ಥಾನದಲ್ಲಿ ಮಾರಿಷಸ್ ಇದೆ. ಮಾರಿಷಸ್ ಅಂದ ತಕ್ಷಣ ಒಂದು ಸಾಂಗ್ ನೆನಪಾಗ್ತಿರ್ಬೇಕು, ಯಾವ ಸಾಂಗ್ ಅಂತ ಕಮೆಂಟ್ ಮಾಡಬೇಕಾದ ತಿಳಿಸಿ. ಸೊ ಹಾಗಾದ್ರೆ ಯಾವ ದೇಶ ಮೊದಲನೇ ಸ್ಥಾನದಲ್ಲಿದೆ ಅಂದ್ರೆ ಸಿಂಗಾಪುರ್ ಮೊದಲನೇ ಸ್ಥಾನದಲ್ಲಿದೆ. ಟು ರಿಸೀವ್ ದ ಹೈಯೆಸ್ಟ್ FDI ಫ್ರಮ್ ಸಿಂಗಾಪುರ್ ಇಂಡಿಯಾ ಇನ್ ದ ಇಯರ್ 2023-24. ಮಾರಿಷಸ್ ಸೆಕೆಂಡ್ ಬಿಗ್ಗೆಸ್ಟ್ ಇನ್ವೆಸ್ಟರ್ ಅಕಾರ್ಡಿಂಗ್ ಟು ದ ಗವರ್ನಮೆಂಟ್ ಡೇಟಾ. ಆಕ್ಚುಲಿ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಸಿಂಗಾಪುರದ ಇನ್ವೆಸ್ಟ್ಮೆಂಟ್ 31% ಅಷ್ಟು ಕಡಿಮೆ ಆಗಿದೆ. ಬಟ್ ಸ್ಟಿಲ್ ಸಿಂಗಾಪುರನೇ ನಂಬರ್ 1 ಸ್ಥಾನದಲ್ಲಿದೆ. ಒಟ್ಟು 11.77 ಬಿಲಿಯನ್ಗಳಷ್ಟು ಅಮೌಂಟ್ ಅನ್ನು ನಮ್ಮ ದೇಶಕ್ಕೆ ಬಂದು ಹೂಡಿಕೆಯನ್ನ ಮಾಡಿದೆ ಸಿಂಗಾಪುರ ದೇಶ. ಎರಡನೇ ಸ್ಥಾನದಲ್ಲಿ ಮಾರಿಷಸ್ ಇದೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಈ ಒಂದು ಗ್ಲೋಬಲ್ ಎಕನಾಮಿಕ್ ಅನ್ಸರ್ಟನಿಟೀಸ್ ಏನಿದೆ, ಅಥವಾ ಒಂದ್ ಕಡೆ ಉಕ್ರೇನ್ ರಷ್ಯಾ ವಾರ್ ನಡೀತಾ ಇದ್ರೆ ಮತ್ತೊಂದ್ ಕಡೆ ಪ್ಯಾಲೆಸ್ತೈನ್, ಇಸ್ರೇಲ್ ಮತ್ತು ಇರಾನ್ ಬಂದು ತೋರ್ಕೊಳ್ತಾ ಇದೆ. ಇಂತಹ ಗ್ಲೋಬಲ್ ಎಕನಾಮಿಕ್ ಅನ್ಸರ್ಟನೀಸ್ ಇರ್ತಕ್ಕಂಥ ಸಂದರ್ಭದಲ್ಲಿ ವರ್ಷದಿಂದ ವರ್ಷಕ್ಕೆ ಏರ್ತಾ ಇದ್ದಂತಹ FDI ಈ ವರ್ಷ ಸುಮಾರು 3.5% ಅಷ್ಟು ಕುಸಿತವನ್ನ ಕಂಡಿದೆ. ಭಾರತಕ್ಕೆ ಬರತಕ್ಕಂಥ ಒಟ್ಟಾರೆ FDI ಯಲ್ಲಿ 3.5% ಕುಸಿತ ಕಂಡಿದೆ ಅನ್ನೋದು ಕೂಡ ನಂಬರ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆದರೂ ಕೂಡ ಸಿಂಗಾಪುರ್ ಮೊದಲನೇ ಸ್ಥಾನ, ಮಾರಿಷಸ್ ಎರಡನೇ ಸ್ಥಾನವನ್ನ ಕಾಯ್ದುಕೊಂಡಿದ್ದಾವೆ ಅನ್ನೋದನ್ನು ಕೂಡ ಗಮನಿಸಬೇಕು. ನಂತರ ಸ್ಥಾನದಲ್ಲಿ US, UK, UAEಗಳು ಎಲ್ಲ ಇದಾವೆ. ಮೊದಲ 2 ಸ್ಥಾನವನ್ನಾದ್ರೂ ನೆನಪಿಡಬೇಕು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಭಾರತಕ್ಕೆ ಎಷ್ಟು ಸಂಕುಚಿತಗೊಂಡಿದೆ ಅಂದ್ರೆ 3.5% ಅಷ್ಟು ಈ ಜಾಗತಿಕ ಆರ್ಥಿಕ ಅನಿಶ್ಚಿತತೆಗಳಿಂದಾಗಿ ಒಟ್ಟಾರೆಯಾಗಿ ಭಾರತಕ್ಕೆ ಬರತಕ್ಕಂತಹ ಒಟ್ಟಾರೆ FDI ನ ಅಮೌಂಟ್ ಅಲ್ಲಿ ಒಂದಷ್ಟು ಕುಸಿತವಂತೂ ಕಂಡಿದೆ ಅನ್ನೋದನ್ನ ನೆನಪಿಡಬೇಕಾಗುತ್ತೆ. ನೋಡಿ, ಕಳೆದ ವರ್ಷ ಫೈನಾನ್ಷಿಯಲ್ ಇಯರ್ 2023ರಲ್ಲಿ 46 ಬಿಲಿಯನ್ ಬಂದ್ರೆ ಈ ಸಲ $44 ಬಿಲಿಯನ್ ಅಷ್ಟು FDI ಬಂದಿದೆ. ಅದರಲ್ಲೂ ಕೂಡ ಈ ಆಟೋ ಸರ್ವಿಸಸ್ ಮತ್ತು ಕಂಪ್ಯೂಟರ್ ಕ್ಷೇತ್ರಗಳಿಗೆ ಇನ್ಫ್ಲೋ ಏನಾಗ್ತಾ ಇತ್ತು ಅದರಲ್ಲಿ ಸ್ವಲ್ಪ ಡೌನ್ ಆಗಿದೆ ಅನ್ನೋದನ್ನ ಗಮನಿಸಬಹುದು. India receives highest FDI from Singapore in 2023-24 and Mauritius second biggest investment in the government. ಸೊ ಒಂದ್ ಕಡೆ FDI ಇದೆ, ಮತ್ತೊಂದ್ ಕಡೆ FII ಇದೆ. ಸೊ ಇವೆರಡುಗಳ ಬಗ್ಗೆ ನಿಮಗೆ ಒಂದು ವ್ಯತ್ಯಾಸಗಳನ್ನು ನೀಡಬೇಕಾಗಿತ್ತು. ಅದಕ್ಕೋಸ್ಕರ ಹಿಂದೆ ಕೂಡ ಹೇಳ್ತೀನಿ ನಾನು, ಯಾವಾಗ ಒಂದು 2-3 ತಿಂಗಳು 3-4 ತಿಂಗಳು ಗ್ಯಾಪ್ ಆಗುತ್ತೋ ಮತ್ತೆ ಈ ಸಲ ಹೇಳೋಣ ಅನ್ನೋ ಐಡಿಯಾ ಬರುತ್ತೆ ನನಗೆ, ಅವಾಗ ಮತ್ತೆ ತಂದು ಕೊಡ್ತೀನಿ ನಿಮಗೆ. ಸೊ ಏನಿದೆ ಹಾಗಾದ್ರೆ FDI ಅಂದ್ರೆ ಫಾರಿನ್ ಕಂಪನಿ ಬ್ರಿಂಗ್ಸ್ ಕ್ಯಾಪಿಟಲ್ ಟು ದ ಕಂಟ್ರಿ ಟು ಸೆಟ್ ಅಪ್ ದ ಪ್ರೊಡಕ್ಷನ್. ಟೆಸ್ಲಾ ಕಂಪನಿ ತಂದು ಏನ್ ಮಾಡ್ತು, ತನ್ನ ಒಂದು ಯೂನಿಟ್ ಅನ್ನ ಇಲ್ಲಿ ಸ್ಥಾಪನೆ ಮಾಡೋದ್ರಿಂದ ಇದು ಲಾಂಗ್ ಟರ್ಮ್ ಗೋಲ್ ಆಗಿರುತ್ತೆ ಮತ್ತು ಎಕಾನಮಿ ಇನ್ಕ್ರೀಸ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ, GDP ಇನ್ಕ್ರೀಸ್ ಆಗುತ್ತೆ ಮತ್ತು ಅದು ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆಯ ಬದಲಾವಣೆಗೆ ಕಾರಣ ಆಗುತ್ತೆ. FDI ಅಂತಕ್ಕಂಥದ್ದು ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಇನ್ನೊಂದಿದೆ FII ಅಂತ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಇಲ್ಲೇನಾಗುತ್ತೆ, ಒಂದು ಕಂಪನಿ ಇರುತ್ತೆ. ಸಪೋಸ್ ಒಂದು ಕಂಪನಿ ಇದೆ, ಈ ಕಂಪನಿಯ ಒಬ್ಬ ಒಳ್ಳೆ ಹೂಡಿಕೆದಾರ ಇದ್ದಾನೆ, ವಾರೆನ್ ಬಫೆಟ್ ಅನ್ಕೊಳ್ಳೋಣ. ವಾರೆನ್ ಬಫೆಟ್ ವೆರಿ ರಿಚ್ ಪರ್ಸನ್ ಅಂಡ್ ಆಲ್ಸೋ ವೆರಿ ಇಂಟೆಲಿಜೆಂಟ್ ಇನ್ವೆಸ್ಟರ್ ಕೂಡ. ಈ ವಾರೆನ್ ಬಫೆಟ್ ಅವರ ಕಂಪನಿಗೆ ಅಲ್ಲಿ ಅಮೆರಿಕದಲ್ಲಿರ್ತಕ್ಕಂಥ ಸಾವಿರಾರು ಜನ ಲಕ್ಷಾಂತರ ರೂಪಾಯಿಗಳನ್ನ ಕೊಡ್ತಾರೆ. ಆ ಲಕ್ಷಾಂತರ ರೂಪಾಯಿನ ಹೂಡಿಕೆ ಮಾಡಿ ಬೇರೆ ಬೇರೆ ದೇಶದಲ್ಲಿ ನಮಗೆ ಲಾಭ ಮಾಡಿಕೊಡಿ ಅಂತ ಎಲಾನ್ ಮಸ್ಕ್ ಅವ್ರ ಹತ್ರ ಕೇಳ್ತಾರೆ. ಆಗ ಎಲಾನ್ ಮಸ್ಕ್ ಅವ್ರು ಏನ್ ಮಾಡ್ತಾರೆ, ಅವ್ರದ್ದು ಒಂದು ಕಂಪನಿ ಇದೆ, ಆ ಕಂಪನಿ ಸಪೋಸ್ ಬರ್ಕ್ಷೈರ್ ಹಾಥ್ವೇ ಅನ್ಕೊಳ್ಳೋಣ. ಸೊ ವೆರಿ ಫೇಮಸ್ ಕಂಪನಿ ಆಫ್ ವಾರೆನ್ ಬಫೆಟ್.
ಈ ಕಂಪನಿ ಏನ್ ಮಾಡುತ್ತೆ, ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಅಲ್ಲಿನ ವಿವಿಧ ಕಂಪನಿಗಳ ಶೇರ್ಗಳನ್ನ ಪರ್ಚೇಸ್ ಮಾಡುತ್ತೆ. ಶೇರ್ಗಳನ್ನ ಪರ್ಚೇಸ್ ಮಾಡುತ್ತೆ ಅಷ್ಟೇ ಹೊರತು ಇಲ್ಲಿ ಯಾವುದೇ ನೇರವಾಗಿ ಬಂದು ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಮ್ಮ ಎಂಪ್ಲಾಯ್ಮೆಂಟ್ ಜನರೇಷನ್ಗಾಗ್ಲಿ ನಮ್ಮ ದೇಶದ GDP ಇಂಕ್ರಿಮೆಂಟ್ಗಾಗ್ಲಿ ಯಾವುದೇ ಎಕಾನಮಿಯ ಬದಲಾವಣೆಗಾಗ್ಲಿ ಕೆಲಸ ಮಾಡೋದಿಲ್ಲ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಬದಲಾಗಿ ಶೇರ್ ಪರ್ಚೇಸ್ ಮಾಡ್ತಾರೆ, ಲಾಭ ಆದ್ರೆ ಹೊರಗೆ ಹೋಗ್ತಾರೆ, ಲಾಭ ಇಲ್ಲ ಅಂದ್ರೆ ಮಾರ್ಬಿಟ್ಟು ಹೊರಗೆ ಹೋಗ್ತಾರೆ. ಇದೊಂದು ಶಾರ್ಟ್ ಟರ್ಮ್ ಆಗಿರ್ತಕ್ಕಂಥ ಗೋಲ್ ಅನ್ನ ಹೊಂದಿರುತ್ತೆ. ಯಾವುದೇ ಎಕಾನಮಿಯಲ್ಲಿ ಬದಲಾವಣೆ ಅಂತ ದೊಡ್ಡ ಬದಲಾವಣೆ ಏನಾಗಲ್ಲ, ಯಾವುದೇ ಉದ್ಯೋಗದ ಕ್ರಿಯೇಷನ್ ಕೂಡ ಆಗಲ್ಲ, GDP ಯಾವುದೇ ಚೇಂಜಸ್ ಕೂಡ ಆಗಲ್ಲ. ಸೊ ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ FDI ಅಂಡ್ FII. ಮೊದಲು ಅವುಗಳ ವಿಸ್ತೃತ ರೂಪ ತಿಳ್ಕೋಬೇಕು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ FDI, FII ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅಷ್ಟಕ್ಕೂ ಅರ್ಥ ಆಗದೆ ಹೋದ್ರೆ ಒಂದ್ಸಲ ಗೂಗಲ್ ಮಾಡಿ ನೋಡಿ ಅಂತ ಹೇಳ್ತಾ. ಹಾಗಾದ್ರೆ ಈಗ ಭಾರತಕ್ಕೆ ಹೆಚ್ಚಿನ FDI ಅನ್ನ ತಂದಿರತಕ್ಕಂಥ ದೇಶ ಸಿಂಗಾಪುರ ದೇಶ. ಆದ್ರೆ ಸಿಂಗಾಪುರ ಎಲ್ಲಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಸಿಂಗಾಪುರ್ ಒಂದು ದ್ವೀಪ ರಾಷ್ಟ್ರ. ನಮ್ಮ ಆಗ್ನೇಯ ಏಷ್ಯಾ ದೇಶಗಳಲ್ಲಿ ಬರುವ ಸಿಂಗಾಪುರ ಒಂದು ದ್ವೀಪ ರಾಷ್ಟ್ರವಾಗಿದ್ದು ಒಂದು ಸಿಂಗಲ್ ಕಂಟ್ರಿ ಅಂತ ಕೂಡ ಕರಿಬಹುದು. ಸಿಂಗಾಪುರೇ ಅದರ ರಾಜಧಾನಿ ಕೂಡ ಆಗುತ್ತೆ. ಓಕೆ, ಅದರ ಮ್ಯಾಪ್ ಅನ್ನ ಜಸ್ಟ್ ಫಾರ್ ಎ ಕನ್ಫರ್ಮೇಶನ್ ಅಥವಾ ನಿಮಗೆ ಬಹಳ ಸಲ ಎಲ್ಲಿದೆ ಸಿಂಗಾಪುರ್ ಅಂತ ಅನ್ಸ್ಬೋದು, ಎಲ್ಲಿದೆ ಮಾರಿಷಸ್ ಅನ್ಸ್ಬೋದು. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಎಫರ್ಟ್ ಹಾಕಿ ನಮ್ಮ ಹುಡುಗರಿಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ರೀತಿ ತರ್ತಕ್ಕಂಥ ಪ್ರಯತ್ನ ಇದೆ. ಈ ಕಡೆ ಮಲೇಷ್ಯಾ ಬರುತ್ತೆ, ಕೆಳಗಡೆ ಇಂಡೋನೇಷ್ಯಾ ಇದೆ. ಓಕೆ, ಸೊ ನೋಡ್ಬೋದು ಸಿಂಗಾಪುರ ಒಂದು ದ್ವೀಪ ರಾಷ್ಟ್ರ ಅನ್ನೋದನ್ನ ತಿಳ್ಕೊಬಹುದು. ಸೊ ಇನ್ನೂ ಒಂದು ಮ್ಯಾಪ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ಚಿಕ್ಕ ಪುಟ್ಟ ರಾಷ್ಟ್ರವಾಗುತ್ತೆ ರಿಪಬ್ಲಿಕ್ ಆಫ್ ಸಿಂಗಾಪುರ್. ಸಿಂಗಾಪುರ್ ಸಿಟಿ ಇದರ ಕ್ಯಾಪಿಟಲ್ ಆಗುತ್ತೆ. ಥರ್ಮನ್ ಷಣ್ಮುಗರತ್ನಂ ಅವರು ಪ್ರೆಸಿಡೆಂಟ್ ಆದ್ರೆ ಪ್ರೈಮ್ ಮಿನಿಸ್ಟರ್ ಲಾರೆನ್ಸ್ ವಾಂಗ್ ಅವರು. ಷಣ್ಮುಗರತ್ನಂ ಅವರು ಇತ್ತೀಚೆಗೆ ಅಂದ್ರೆ ಮೇ ಬಿ ಸೆಪ್ಟೆಂಬರ್ ಅಲ್ಲೇನೋ ಅನ್ಸುತ್ತೆ ಕಳೆದ ವರ್ಷ ಆಗ ಪ್ರೆಸಿಡೆಂಟ್ ಆಗಿ ಸಿಂಗಾಪುರದ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿದ್ರು ಅಂತ ನಾವು ಹಿಂದೆ ಕೂಡ ಮಾತಾಡಿದ್ವಿ. ಇದು ಸಿಂಗಾಪುರದ ಮಾಹಿತಿ ಆಯಿತು. ಸಿಂಗಾಪುರದ ಡಾಲರ್ ಅಲ್ಲಿನ ಒಂದು ಕರೆನ್ಸಿ ಆದರೆ 176th ಕಂಟ್ರಿ ಇನ್ ದ ಏರಿಯಾ ಅಂಡ್ 113th ಲಾರ್ಜೆಸ್ಟ್ ಕಂಟ್ರಿ ಬೈ ದ ಪಾಪ್ಯುಲೇಷನ್. ಸಿಂಗಾಪುರದ ಬಗ್ಗೆ ಆಯಿತು. ಇದು ಅತಿ ಹೆಚ್ಚು FDI ಅನ್ನು ಭಾರತಕ್ಕೆ ತರತಕ್ಕಂಥ ದೇಶವಾದರೆ ಎರಡನೇ ಸ್ಥಾನದಲ್ಲಿ ಮಾರಿಷಸ್ ಇದೆ. ಮಾರಿಷಸ್ ಎಲ್ಲಿದೆ? ಮಾರಿಷಸ್ ಅಂತಕ್ಕಂಥದ್ದು ಕೂಡ ಒಂದು ದ್ವೀಪ ರಾಷ್ಟ್ರ. ಆಫ್ರಿಕಾ ಖಂಡದಲ್ಲಿ ಕಂಡುಬರುವ ಒಂದು ಪುಟ್ಟ ದ್ವೀಪ ರಾಷ್ಟ್ರವಾಗುತ್ತೆ ಮಾರಿಷಸ್. ಈಕ್ವೇಟಾರ್ ಇಂದ ದಕ್ಷಿಣ ಭಾಗಕ್ಕಿದೆ ಅನ್ನೋದು ಕೂಡ ಮೇ ಬಿ ವೆರಿ ಇಂಪಾರ್ಟೆಂಟ್ ಆಗ್ಬೋದು, ಒಂದೊಂದ್ಸಲ ಕೇಳ್ಬೋದು. ಈ ಭಾಗದಲ್ಲಿ ಮಡ್ಗಾಸ್ಕರ್ ದ್ವೀಪವು ಕೂಡ ಬರುತ್ತೆ. ಒಂದು ಸೊ ಇನ್ನು ಸ್ವಲ್ಪ ಮ್ಯಾಪ್ ಅನ್ನ ಡೀಪ್ ಆಗಿ ನೋಡಿದಾಗ ಪೋರ್ಟ್ ಲೂಯಿಸ್, ಯಾವುದು ಪೋರ್ಟ್ ಲೂಯಿಸ್ ಯಾವ ದೇಶದ ರಾಜಧಾನಿ ಅಂದ್ರೆ ಮಾರಿಷಸ್ನ ರಾಜಧಾನಿ ಪೋರ್ಟ್ ಲೂಯಿಸ್ ಆಗುತ್ತೆ. ಹಾಗಾದ್ರೆ ರಿಪಬ್ಲಿಕ್ ಆಫ್ ಮಾರಿಷಸ್ ಸೊ ಪೋರ್ಟ್ ಲೂಯಿಸ್ ಅದರ ರಾಜಧಾನಿ ಆದ್ರೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿದ್ದೀನಿ. ಅಲ್ಲಿನ ಪ್ರೆಸಿಡೆಂಟ್ ಪೃಥ್ವಿರಾಜ್ ಸಿಂಗ್ ರೂಪನ್ ಅವರಾದ್ರೆ ಅಲ್ಲಿನ ಪ್ರಧಾನಿ ಪ್ರವಿಂದ್ ಜಗನ್ನಾಥ್ ಅವರು. ಇತ್ತೀಚೆಗೆ ಮೋದಿ ಅವರ ಒಂದು ಮೂರನೇ ಏನಂತೀವಿ ಮೋದಿ 3.0ದ ಪ್ರಮಾಣ ವಚನ ಸಂದರ್ಭದಲ್ಲಿ ಮಾರಿಷಸ್ನ ಪ್ರಧಾನಿ ಪ್ರವಿಂದ್ ಜಗನ್ನಾಥ್ ಅವರು ಬಂದಿದ್ರು. ನಮ್ಮ ದೇಶದ ಮೂಲದವರೇ ಇರ್ಬೇಕು, ಯಾಕಂದ್ರೆ ಅವರಪ್ಪನೂ ಮೋಸ್ಟ್ಲಿ ಇರಬೇಕು, ಕರೆಕ್ಟ್ ಮೇ ಬಿ ಇರ್ಲಿ. ಅನಿರುದ್ಧ ಜಗನ್ನಾಥ್ ಅಂತಿದ್ದಾರೆ, ಮೋಸ್ಟ್ಲಿ ಇವ್ರ ಮಗ ಇರಬೇಕಾತ ಇರ್ಲಿ, ಅಥವಾ ಇವರು ಏನೋ ಇದೆ, ಒಟ್ಟಿನಲ್ಲಿ ರಿಲೇಷನ್. ನಮ್ಮ ಭಾರತೀಯ ಮೂಲದವರಾಗ್ತಾರೆ ಪ್ರವಿಂದ್ ಜಗನ್ನಾಥ್. ಇವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಹಿಂದೆ ಅಧ್ಯಕ್ಷರು ಕೂಡ ಆಗಿದ್ದರು. ಪೃಥ್ವಿರಾಜ್ ಸಿಂಗ್ ರೂಪನ್ ರವರು ಅಲ್ಲಿನ ಅಧ್ಯಕ್ಷರಾಗ್ತಾರೆ. ಒಟ್ಟಾರೆಯಾಗಿ ಇವರು ಕೂಡ ಭಾರತಕ್ಕೆ ಬಂದಿದ್ರು ಅನ್ನೋದನ್ನ ಹೇಳುವ ಒಂದು ಉದ್ದೇಶ ಅಷ್ಟೇ. ಮಾರಿಷಿಯನ್ ರುಪಿ ಅದರ ಒಂದು ಕರೆನ್ಸಿ ಆಗುತ್ತೆ. ಇಷ್ಟು ಡೀಟೇಲ್ಸ್ ಆಯಿತು. ಒಟ್ಟಾರೆಯಾಗಿ ಇಲ್ಲಿ ಏನು ಹೇಳಕ್ ಹೋಗಿದ್ವಿ ಅಂದ್ರೆ ನಾವು ಸಿಂಪಲ್, ಇತ್ತೀಚಿನ ಸರ್ಕಾರಿ ಅಂಕಿಅಂಶಗಳ ಪ್ರಕಾರ ಭಾರತಕ್ಕೆ ಅತಿ ಹೆಚ್ಚು FDI ಬಂದಿದ್ದು ಸಿಂಗಾಪುರದಿಂದ ಹೆಚ್ಚು, ಎರಡನೇ ಸ್ಥಾನದಲ್ಲಿ ಮಾರಿಷಸ್ ಇದೆ. ಅಷ್ಟೇ, ಇಷ್ಟು ಹೇಳಿ ಮುಂದಕ್ಕೆ ಹೋಗೋದಾಗಿತ್ತು. ನಾನು ಇಷ್ಟೆಲ್ಲ ಡೀಟೇಲ್ಸ್ ಯಾಕೆ ತರಬೇಕ್ರಿ? ಅಥವಾ FDI FII ಬಗ್ಗೆ ನಾನು ಯಾಕೆ ಎಕ್ಸ್ಪ್ಲನೇಷನ್ ಹೆಚ್ಚಿಗೆ ಕೊಡಬೇಕು? ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿರಲ್ಲ FDI FII ಅಲ್ವಾ? ಸೊ ಹಿಂಗೆ ಜೀವನನೇ ಹಿಂಗೆ ಅಂತ ಹೇಳ್ತಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 3. ಇತ್ತೀಚೆಗೆ ಕ್ಲೌಡಿಯಾ ಶಿನ್ಬಾಮ್, ಯಾರು ಕ್ಲಾಡಿಯಾ ಶಿನ್ಬಾಮ್ ಅಥವಾ ಶೈನ್ ಬಾಮ್ ಅಂತ ಕರಿಬಹುದು, ಇವರು ಈಗ ಸುದ್ದಿಯಲ್ಲಿದ್ದಾರೆ. ಮತ್ತು ಇವರು ಯಾವ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ?
Recently, Claudia Sheinbaum has been elected as the first women president of which country? ಮಲೇಷಿಯಾ, ಥೈಲ್ಯಾಂಡ್, ಸಿಂಗಪೂರ್, ಮೆಕ್ಸಿಕೋ. ಅಂದರೆ ಮೆಕ್ಸಿಕೋದ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಇವತ್ತು ಕ್ಲೌಡಿಯಾ ಶೈನ್ಬಾಮ್ ಅವರು ಆಯ್ಕೆಯಾಗಿದ್ದಾರೆ. ಹಾಗಾದರೆ ಮೆಕ್ಸಿಕೋ ಎಲ್ಲಿದೆ? ಅದರ ರಾಜಧಾನಿ ಯಾವುದು? ಅದರ ಒಂದು ಕರೆನ್ಸಿ ಯಾವುದು? ಅದರ ಮುಖ್ಯಸ್ಥರು ಯಾರ್ಯಾರಾಗಿದ್ದಾರೆ? ಇವತ್ತ್ಯಾಕೆ ಕ್ಲೌಡಿಯಾ ಶೈನ್ಬಾಮ್ ಅವರು ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಏನು ವಿಚಾರ? ಉನ್ನತ ಹುದ್ದೆಗೇರಿದ ಮೊದಲ ಮಹಿಳೆ ಮೆಕ್ಸಿಕೋ ಶೈನ್ಬಾಮ್ ಅಧ್ಯಕ್ಷೆ ಕ್ಲಾಡಿಯಾ ಶೈನ್ಬಾಮ್ ಅವರು ಮೆಕ್ಸಿಕೋ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಪರಾಧ ಪ್ರಕರಣಗಳು ಮತ್ತು ಲಿಂಗಾಧಾರಿತ ಹಿಂಸಾಚಾರಕ್ಕೆ ಕುಖ್ಯಾತಿ ಪಡೆದಿರುವ ಈ ಒಂದು ಮೆಕ್ಸಿಕೋ ದೇಶದಲ್ಲಿ ಈ ಮೂಲಕ ಹೊಸ ಇತಿಹಾಸವನ್ನ ಕ್ಲಾಡಿಯಾ ಶೈನ್ಬಾಮ್ ಅವರು ನಿರ್ಮಿಸಿದ್ದಾರೆ. ಸೊ ಈ ಒಂದು 200 ವರ್ಷಗಳ ಮೆಕ್ಸಿಕೋದ ಇತಿಹಾಸದಲ್ಲಿ ಮಹಿಳೆಯರೊಬ್ಬರು ಇದುವರೆಗೂ ಅಧ್ಯಕ್ಷ ಸ್ಥಾನಕ್ಕೆ ಏರಿರಲಿಲ್ಲ. ಸಾರ್ವತ್ರಿಕ ಚುನಾವಣೆಯ ನಂತರ ಈಗ ಮತ್ತೊಮ್ಮೆ ಅಥವಾ ಮೊಟ್ಟ ಮೊದಲ ಬಾರಿಗೆ ಶೈನ್ಬಾಮ್ ಅವರು ಈ ಒಂದು ಉನ್ನತ ಹುದ್ದೆಗೆ ಇರತಕ್ಕಂಥವ್ರು. ಸೊ ಮೆಕ್ಸಿಕೋದ ಅಧ್ಯಕ್ಷರಾಗಿ ವಿಜ್ಞಾನಿ ಕೂಡ ಆಗಿದ್ದಾರೆ ಶೈನ್ಬಾಮ್ ಅವರು. ನೋಡುವ ವಿಜ್ಞಾನಿ ಅವರು ಇವತ್ತು ಅಧ್ಯಕ್ಷರಾಗ್ತಾ ಇದ್ದಾರೆ. ನಾನು ಮೆಕ್ಸಿಕೋದ ಮೊದಲ ಮಹಿಳಾ ಅಧ್ಯಕ್ಷ ಆಗಲಿದ್ದೇನೆ. ನಮ್ಮದು ಪ್ರಜಾಪ್ರಭುತ್ವ ದೇಶ ಎಂಬುದನ್ನು ಶಾಂತಿಯುತ ಚುನಾವಣೆ ಮೂಲಕ ತೋರಿಸಿಕೊಟ್ಟಿದ್ದೇವೆ ಅಂತ ಶೈನ್ಬಾಮ್ ಅವರು ಈ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ. ಅಕ್ಟೋಬರ್ 1ಕ್ಕೆ ಅವರು ಅಧಿಕಾರವನ್ನು ಸ್ವೀಕರಿಸ್ತಾರೆ. ಇನ್ನು ಟೈಮ್ ಇದೆ ಅಧಿಕಾರವನ್ನು ಸ್ವೀಕರಿಸೋದಕ್ಕೆ. ಒಟ್ಟಾರೆಯಾಗಿ ಮೆಕ್ಸಿಕೋದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ ಕ್ಲೌಡಿಯಾ ಶೈನ್ಬಾಮ್ ಅವರು. 200 ವರ್ಷಗಳ ಮೆಕ್ಸಿಕೋ ಇತಿಹಾಸದಲ್ಲಿ ಈ ಒಂದು ಮೈಲಿಗಲ್ಲನ್ನು ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಮಹಿಳೆ ಅಧ್ಯಕ್ಷರಾಗಿರ್ತಕ್ಕಂಥ ಸಾಧನೆಯನ್ನು ಕೂಡ ಮಾಡಿದರೆ. ಕ್ಲೌಡಿಯಾ ಶೈನ್ಬಾಮ್ ಮೇಕ್ಸ್ ಹಿಸ್ಟ್ರಿ has Mexico's first women president Claudia Sheinbaum. ಮೆಕ್ಸಿಕೋ ಎಲ್ಲಿದೆ? ಮೆಕ್ಸಿಕೋ ನೋಡಿ ಅಮೆರಿಕಾದ ಕೆಳಗಿದೆ. ಈ ಕಡೆ ಗಲ್ಫ್ ಆಫ್ ಮೆಕ್ಸಿಕೋ ಇದೆ. ಅದೇ ತರ ಕೆರೇಬಿಯನ್ ಸಿ ಬರುತ್ತೆ ಈ ಕಡೆ, ಪೆಸಿಫಿಕ್ ಓಷನ್ ಈ ಕಡೆ ಇದೆ. ಒಟ್ಟಾರೆಯಾಗಿ ಮೆಕ್ಸಿಕೋ ಒಂದು ನಾರ್ತ್ ಅಮೆರಿಕನ್ ಕಂಟ್ರಿಯ ಉತ್ತರ ಅಮೆರಿಕಾದ ಒಂದು ದೇಶವಾಗುತ್ತೆ. ಓಕೆ, ಸೊ ಮೆಕ್ಸಿಕೋ ಸಿಟಿ ಅದರ ರಾಜಧಾನಿ. ಸೊ 2 ಮ್ಯಾಪ್ಗಳನ್ನು ತಂದು ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಜಸ್ಟ್ ನೇರವಾಗಿ ವಿತೌಟ್ ಎನಿ ಮಾರ್ಕಿಂಗ್ಸ್ ಇರುತ್ತೆ. ಇನ್ನೊಂದು ಮಾರ್ಕಿಂಗ್ ಇರ್ತಕ್ಕಂಥದ್ದನ್ನು ಕೂಡ ತಂದು ಕೊಡ್ತಾ ಇದ್ದೀನಿ. ಸೊ ಹಾಗೆಯೇ ಕೆಳಗಡೆ ಮೆಕ್ಸಿಕೋದಿಂದ ಕೆಳಗಡೆ ಬಂದರೆ ಗ್ವಾಟೆಮಾಲಾ ಎನ್ನುವ ದೇಶ ಇದೆ. ಸೊ ಅದ್ರ ಕೆಳಗಡೆ ಹೋಂಡುರಸ್ ಎನ್ನುವ ದೇಶ, ಸ್ಯಾನ್ ಸಾಲ್ವಡೋರ್ ಅನ್ನುವ ದೇಶಗಳು ಕೂಡ ಇದಾವೆ. ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಯೂಸ್ ಆಗುತ್ತೆ. ಅಟ್ಲೀಸ್ಟ್ ಮೆಕ್ಸಿಕೋ ಎಲ್ಲಿತ್ತು ಅನ್ನೋದು, ಎಲ್ಲಿದೆ ಅನ್ನೋದು ಕೂಡ ಗೊತ್ತಾಯಿತು ಅನ್ಕೊಳ್ತೀನಿ. ಸೊ ಮೆಕ್ಸಿಕೋ ದೇಶದ ರಾಜಧಾನಿ ಮೆಕ್ಸಿಕೋ ಸಿಟಿ ಆದರೆ, ಸ್ಪ್ಯಾನಿಷ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆದರೆ ಆಂಡ್ರೆಸ್ ಮ್ಯಾನುಯಲ್ ಲೋಪೆಜ್ ಓಬ್ರೆಡಾರ್ ಅವರು ಈಗ ಅಧ್ಯಕ್ಷರಾಗಿದ್ದಾರೆ. ಇವರನ್ನ ರೀಪ್ಲೇಸ್ ಮಾಡೋದಕ್ಕೆ ಇವತ್ತು ಕ್ಲಾಡಿಯಾ ಶೈನ್ಬಾಮ್ ಅವರು ಮತ್ತೊಮ್ಮೆ ಅಧ್ಯಕ್ಷರಾಗ್ತಾ ಇದ್ದಾರೆ. ಆ ಮೂಲಕ ಮೊಟ್ಟ ಮೊದಲ ಅಧ್ಯಕ್ಷರಾಗಿಯೂ ಕೂಡ ಅಕ್ಟೋಬರ್ 1ರಂದು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಇನ್ನು ಕ್ವಶನ್ ನಂಬರ್ 4, ಇತ್ತೀಚೆಗೆ ನಾಸಾ ಚಂದ್ರನಿಗೆ ಪ್ರಮಾಣಿತ ಸಮಯ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಯಾವ ಬಾಹ್ಯಾಕಾಶ ಸಂಸ್ಥೆಯೊಂದಿಗೆ ಸಹಕಾರವನ್ನ ಕೇಳಿದೆ ಅಥವಾ ಸಹಕಾರದಿಂದ ಮಾಡ್ತಾ ಇದೆ? ರೀಸೆಂಟ್ಲಿ ನಾಸಾ ಕೊಲಾಬರೇಟೆಡ್ ವಿತ್ ವಿಚ್ ಸ್ಪೇಸ್ ಏಜೆನ್ಸಿ ಟು ಡೆವಲಪ್ ಎ ಸ್ಟ್ಯಾಂಡರ್ಡೈಸ್ಡ್ ಟೈಮ್ ಸಿಸ್ಟಮ್ ಫಾರ್ ದ ಮೂನ್? ಇಸ್ರೋ, ESA, JAXA, CNSA ಅಂದ್ರೆ ಸೊ ESA ಅಥವಾ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಜೊತೆಗೂಡಿ ನಾಸಾ ಅಂದ್ರೆ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾ ಮತ್ತು ಯುರೋಪಿಯನ್ ಯೂನಿಯನ್ನ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ESA ಜೊತೆಗೂಡಿ ಚಂದ್ರನಿಗೂ ಒಂದು ಟೈಮಿಂಗ್ ಸಿಸ್ಟಮ್ ಅನ್ನ ತರೋಣ. ಈಗ ನೋಡಿ ನಮ್ಮ ಭಾರತದಲ್ಲಿ ನಾವೇನಂತೀವಿ, ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಈಗ 7 ಗಂಟೆ ಮೇಲಾಗಿದೆ. ಈಗ ನೀವು ವಿಡಿಯೋ ನೋಡ್ತಾ ಇರ್ತೀರಿ, ಮೇ ಬಿ 8:30 ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಟೈಮಲ್ಲಿ ನೋಡ್ತಾ ಇರ್ತೀರಿ. ಈ ಸಮಯವನ್ನು ನಮ್ಮ ಭೂಗ್ರಹದಲ್ಲಿ ಯಾವ ರೀತಿಯಾಗಿ ನಾವು ವ್ಯವಸ್ಥೆಯನ್ನು ತಂದಿದ್ದೀವಿ, ಅದೇ ರೀತಿಯಾಗಿ ಚಂದ್ರನಿಗೂ ಕೂಡ ಒಂದು ಟೈಮನ್ನು ಫಿಕ್ಸ್ ಮಾಡಬೇಕು ಅಲ್ವಾ. ಈಗ ನಮ್ಮ ಭೂಮಿ ತನ್ನ ಅಕ್ಷೆಯಲ್ಲಿ ತಿರುಗೋದಕ್ಕೆ 24 ಗಂಟೆ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತೀವಿ, ಅದು 1 ದಿನ ಆಗುತ್ತೆ. ಹಾಗಾದ್ರೆ ಚಂದ್ರನಲ್ಲಿ ಈಗ ನಾವೇನ್ ಮಾಡ್ಬಿಡ್ತೀವಿ, ಈಗ ಚಂದ್ರನ ಹತ್ರ ಹೋಗ್ಬಿಟ್ಟಿವಪ್ಪ, ಅಲ್ಲೇನಾಗುತ್ತೆ 1 ದಿನ ಅಂದ್ರೆ 24 ಗಂಟೆ ಅಲ್ಲ, ಅಲ್ಲಿ 1 ದಿನ ಆಗ್ಬೇಕಂದ್ರೆ ಅಲ್ಲಿ ಬೇರೆನೇ ಟೈಮಿಂಗ್ ಇದೆ ಅಲ್ವಾ. ಸುಮಾರು 29.5 ದಿನ ಅಂತೇನು ಹೇಳ್ತಾರೆ. ಭೂಮಿಯಲ್ಲಿನ 1 ದಿನ, ಚಂದ್ರನಲ್ಲಿ 29.5 ದಿನ ಆಗುತ್ತೆ. ಹಂಗಂದ್ರೆ ಅಲ್ಲೊಂದು ಟೈಮಿಂಗ್ ಸಿಸ್ಟಮ್ ತರಬೇಕಲ್ವಾ. ಎಷ್ಟು ಗಂಟೆ ಆಯ್ತು, ಏನಾಯ್ತು, ಈಗ ಇಲ್ಲಿ ಎಷ್ಟು ಗಂಟೆ ಇದ್ರೆ ಅಲ್ಲೆಷ್ಟು ಗಂಟೆ ಇದೆ, ಅದೆಲ್ಲವನ್ನ ಅಧ್ಯಯನ ಮಾಡಿ ಒಂದು ಸ್ಟ್ಯಾಂಡರ್ಡ್ ಟೈಮ್ ಅನ್ನು ತಂದ್ಬಿಡೋಣ ಮೂನಲ್ಲೂ ಕೂಡ. ಅದು ಬೇರೆ ಬೇರೆ ದೇಶಗಳಿಗೂ ಕೂಡ ಅನುಕೂಲ ಆಗುತ್ತೆ. ಭಾರತ, ಚೀನಾ, ಜಪಾನ್ ಅಥವಾ ಇನ್ನಿತರ ದೇಶಗಳು ಕೂಡ ಈ ಚಂದ್ರಯಾನ ಅವ್ರದೇ ಆಗಿರ್ತಕ್ಕಂಥ ಯಾನಗಳನ್ನ ಮಾಡಿದಾಗ ಅವ್ರಿಗೂ ಕೂಡ ಅನುಕೂಲ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ನಾಸಾ ಮತ್ತು ESAಗಳು ಇವತ್ತು ಒಂದು ಪ್ರಮಾಣಿತ ಸಮಯ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸೋದರತ್ತ ಇವತ್ತು
ಮುಂದಾಗ್ತಾ ಇದ್ದಾವೆ. ಸೊ ಲೂನಾರ್ ಟೈಮ್ ಕೀಪಿಂಗ್, ಹೌ ಎ ನಾಸಾ ಪ್ಲಾನ್ಸ್ ಟು ಸಿಂಕ್ರನೈಸ್ ದ ಮೂನ್ ಮಿಷನ್ಸ್ ಅಲ್ವಾ. ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ನಾಸಾ ಎರಡೂ ಸೇರಿ ಇವತ್ತು ಆರ್ಟೆಮಿಸ್ ಪ್ರೋಗ್ರಾಮ್ ಅನ್ನು ಏನು ಮಾಡ್ತಾ ಇದ್ದಾರೆ, ಆರ್ಟೆಮಿಸ್ ಪ್ರೋಗ್ರಾಮ್ನ ಅಡಿಯಲ್ಲಿ ಇವತ್ತು ಒಂದು ಒಳ್ಳೆ ಟೈಮ್ ಕೀಪಿಂಗ್ ಸಿಸ್ಟಮ್ ಅನ್ನು ಕೂಡ ಲೂನಾರ್ ಟೈಮ್ ಕೀಪಿಂಗ್ ಸಿಸ್ಟಮ್ನ ತರೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾಸಾ ಮತ್ತು ESA ಆರ್ಟೆಮಿಸ್ ಕಾರ್ಯಕ್ರಮಕ್ಕಾಗಿ ಪ್ರಮಾಣಿತ ಚಂದ್ರನ ಸಮಯದ ವ್ಯವಸ್ಥೆಯನ್ನು ರಚಿಸಲು ಸಹಕಾರವನ್ನು ಮಾಡ್ತಾ ಇದ್ದೇವೆ. ಇದು ಮಾನವರನ್ನ ಚಂದ್ರನತ್ತ ಸಾಗಿಸುವ ಗುರಿಯನ್ನು ಕೂಡ ಹೊಂದಿದೆ. ನಾಸಾ ಟು ಕ್ರಿಯೇಟ್ ಎ ನ್ಯೂ ಟೈಮ್ ಝೋನ್ ಫಾರ್ ದ ಮೂನ್ ಅಂತ. ಓಕೆ, ಸೊ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ 1975 ಸ್ಥಾಪನೆ, ಪ್ಯಾರಿಸ್ ಅಲ್ಲಿ, ಫ್ರಾನ್ಸ್ನ ಪ್ಯಾರಿಸ್ ಅಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ ಮತ್ತು ಇದರ ಅಡ್ಮಿನಿಸ್ಟ್ರೇಟರು ಮೇ ಬಿ ಕೇಳಲ್ಲ ಇರಲಿ, ಜೋಸೆಫ್ ಆಶ್ ಬಚರ್ ಅವರು. ನನಗೆ ಮೇ ಬಿ ESA ಹೆಡ್ ಕೇಳೋದಕ್ಕಿಂತಲೂ ನಾಸಾ ಹೆಡ್ಡನ್ನ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಬಿಲ್ ನೆಲ್ಸನ್ ಅವರು ಬಹಳ ಸುದ್ದಿಯಲ್ಲಿರ್ತಾರೆ. ಬಿಲ್ ನೆಲ್ಸನ್ ನಾಸಾದ ಮುಖ್ಯಸ್ಥರಾಗ್ತಾರೆ. ನಾಸಾ 1958ರಲ್ಲಿ ಸ್ಥಾಪನೆ ಆಗಿತ್ತು. ವಾಷಿಂಗ್ಟನ್ DC ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಭೂಮಿಯ ಒಂದು ದಿನ 24 ಗಂಟೆಗಳಾದರೆ ಚಂದ್ರನಲ್ಲಿನ ಒಂದು ದಿನ 29.5 ದಿನ ಆಗುತ್ತಂತೆ, ನಮ್ಮ ಭೂಮಿಯ ದಿನಕ್ಕೆ ಕಂಪೇರ್ ಮಾಡಿದರೆ. ಹಾಗಾದರೆ ಒಂದು ಟೈಮ್ ಕೀಪಿಂಗ್ ಸಿಸ್ಟಮ್ ಅನ್ನು ತರಬೇಕನ್ನೋ ಉದ್ದೇಶಕ್ಕೆ ಇವತ್ತು ನಾಸಾ ಮತ್ತು ESA ಮತ್ತಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡೋಣ ಇದು ಮತ್ತೆ ಸುದ್ದಿಗೆ ಬಂದಾಗ ಅವಾಗ ಎಕ್ಸಾಕ್ಟ್ಲಿ ಒನ್ ಡೇ ಯಾವ ರೀತಿಯಾಗಿ 29.5 ಡೇ ಆಗುತ್ತೆ, ಅದು ಯಾವ ರೀತಿಯಾಗಿ ಸುತ್ತುತ್ತೆ, ಎಷ್ಟು ಸ್ಪೀಡಾಗಿ ಸುತ್ತುತ್ತೆ, ಏನು ಎತ್ತ ಅಂತ ಯಾವಾಗಾದರೂ ಮತ್ತೆ ಮಾತಾಡೋಣ. ಇವತ್ತು ಇಷ್ಟು ಸಾಕು. ಒಟ್ಟಾರೆಯಾಗಿ ಏನಂದರೆ ಯಾವ ಸಂಸ್ಥೆಯ ಜೊತೆಗೂಡಿ ನಾಸಾ ಇವತ್ತು ಒಂದು ಟೈಮ್ ಕೀಪಿಂಗ್ ಸಿಸ್ಟಮ್ ಅನ್ನ ಚಂದ್ರನಿಗೆ ತರ್ತಾ ಇದೆ ಅಂದರೆ ESA ಜೊತೆ ಅಂತ ತಿಳ್ಕೊಂಡು ಮುಂದೆ ಹೋಗೋಣ. ಕ್ವಶನ್ ನಂಬರ್ 5, ಪ್ರವಾಹ. ಪ್ರವಾಹ ಎಂಬ ಹೆಸರಿನ ಕಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಮಿಕ್ಸ್ CFD ಸಾಫ್ಟ್ವೇರ್ ಅನ್ನು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ ಬಾಹ್ಯಾಕಾಶ ಸಂಸ್ಥೆ ಯಾವುದಾಗಿದೆ? ಸೊ ವಿಚ್ ಸ್ಪೇಸ್ ಆರ್ಗನೈಸೇಷನ್ ರೀಸೆಂಟ್ಲಿ ಡೆವಲಪ್ಡ್ ಎ ಕಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಮಿಕ್ಸ್ CFD ಸಾಫ್ಟ್ವೇರ್ ನೇಮ್ಡ್ ಪ್ರವಾಹ. ಸಿಂಪಲ್ ಆಗಿ ಪ್ರವಾಹ ಅನ್ನುವ ಒಂದು ಸಾಫ್ಟ್ವೇರ್ ಇದೆ ಅಂತ ತಿಳ್ಕೊಳ್ಳಿ. ಈ ಸಾಫ್ಟ್ವೇರ್ ಕಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಾಮಿಕ್ಸ್ ಅಲ್ಲಿ ವರ್ಕ್ ಆಗುತ್ತೆ. ಅಂದ್ರೆ ಫಸ್ಟ್ ಯಾರು ಅಭಿವೃದ್ಧಿಪಡಿಸಿದ್ದಾರೆ ಹೇಳ್ಬಿಡೋಣ. ಇಸ್ರೋ, ಜಾಕ್ಸಾ, ESA, CNSA ಅಂದ್ರೆ ಇಸ್ರೋ. ಇಸ್ರೋ ಏನ್ ಮಾಡುತ್ತೆ, ಈಗ 16 ಲಾಂಚ್ ಅನ್ನ ಮಾಡುತ್ತೆ. ಒಂದ್ ಕಡೆ ಚಂದ್ರಯಾನ, ಮತ್ತೊಂದ್ ಕಡೆ ಗಗನಯಾನ, ಇನ್ನೊಂದ್ ಕಡೆ ಮತ್ತೊಂದು ಯಾನ, ಇನ್ನೊಂದ್ ಕಡೆ ಎಕ್ಸ್ಪೋಸ್ಯಾಟ್, ಮತ್ತೊಂದ್ ಕಡೆ ನಿಸಾರು. ಹೀಗೆ ಇವೆಲ್ಲವುಗಳನ್ನ ಉಡಾವಣೆ ಮಾಡುವ ಸಂದರ್ಭದಲ್ಲಿ ಒಂದು ಸಾಫ್ಟ್ವೇರ್ ಬೇಕಾಗುತ್ತೆ. ಆ ಸಾಫ್ಟ್ವೇರ್ನ ಹೆಸರು ಪ್ರವಾಹ. ಇದು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನ ನೋಡೋಣ. ಇಸ್ರೋ ಡೆವಲಪ್ಸ್ ಎ ಪ್ರವಾಹ ಸಾಫ್ಟ್ವೇರ್ ಫಾರ್ ಏರೋಡೈನಮಿಕ್ ಡಿಸೈನ್ ಅಂಡ್ ಅನಾಲಿಸಿಸ್ ಅಂತೆ. ದಿಸ್ ಸಾಫ್ಟ್ವೇರ್ ಕ್ಯಾನ್ ಸಿಮ್ಯುಲೇಟ್ ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಫ್ಲೋಸ್ ಆನ್ ದ ಲಾಂಚ್ ವೆಹಿಕಲ್. ಎಕ್ಸ್ಟರ್ನಲ್ ಬಾಹ್ಯವಾಗಿ ಮತ್ತು ಆಂತರಿಕವಾಗಿ ಈ ಫ್ಲೂಯಿಡ್ಗಳು ಯಾವ ರೀತಿಯಾಗಿ ಫ್ಲೋ ಆಗ್ತವೆ ಅನ್ನೋದನ್ನ ಅಧ್ಯಯನ ಮಾಡಕ್ ಇರ್ಬೇಕು ಮೋಸ್ಟ್ಲಿ. ಮತ್ತು ವಿಂಗ್ಡ್ ಅಂಡ್ ನಾನ್ ವಿಂಗ್ಡ್ ರೀ ಎಂಟ್ರಿ ವೆಹಿಕಲ್ಸ್ ಗೆ ಬೇಕಾಗಿರ್ತಕ್ಕಂಥ ಸಾಫ್ಟ್ವೇರ್ ಅಂತೆ. ಮತ್ತೆ ಇದರದ್ದು ಫುಲ್ ಫಾರ್ಮ್ ಕೂಡ ಬಹಳ ವಿಸ್ತೃತವಾಗಿದೆ. ಜಸ್ಟ್ ಫಾರ್ ಎ ಕಂಪ್ಲೀಟ್ನೆಸ್ ಹೇಳ್ತಾ ಹೋಗ್ತೀನಿ. ಪ್ರವಾಹ ಅಂದ್ರೆ ಪ್ಯಾರಲಲ್ ರ್ಯಾನ್ ಸಾಲ್ವರ್ ಫಾರ್ ಏರೋಸ್ಪೇಸ್ ವೆಹಿಕಲ್ ಏರೋ ಥರ್ಮೋಡೈನಾಮಿಕ್ ಅನಾಲಿಸಿಸ್. ಮೋಸ್ಟ್ಲಿ ಇಷ್ಟು ದೊಡ್ಡ ಎಕ್ಸ್ಪಾನ್ಷನ್ ಕೇಳಲ್ಲ ಅನ್ನೋದು ನನ್ನ ಭಾವನೆ. ಏನ್ ಕೇಳ್ಬೋದಂದ್ರೆ, ಮೊದಲನೇ ಪಾಯಿಂಟ್ ಹೇಳ್ತೀನಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಪ್ರವಾಹ ಎನ್ನುವ ಸಾಫ್ಟ್ವೇರ್ ಅನ್ನ ಅಭಿವೃದ್ಧಿಪಡಿಸಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳ್ಬೋದು. ಅದಕ್ಕೆ ಆನ್ಸರ್ ಇಸ್ರೋ ಅಂತ ನೆನ್ಪಿಡಿ. ಎರಡನೇ ಅಂಶ, ಇಸ್ರೋ ಅಭಿವೃದ್ಧಿಪಡಿಸಿದ ಪ್ರವಾಹ ಎನ್ನುವ ಸಾಫ್ಟ್ವೇರ್ ಅನ್ನ ಅಭಿವೃದ್ಧಿಪಡಿಸಿರ್ತಕ್ಕಂಥ ಅಂಗಸಂಸ್ಥೆ ಯಾವುದು ಅಂತ ಕೇಳ್ಬೋದು. VSSC ಅಂದ್ರೆ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್, ತಿರುವನಂತಪುರಂನಲ್ಲಿರುವ VSSC ಏನಿದೆಯಲ್ವಾ, ಅವರು ಇದನ್ನ ಅಭಿವೃದ್ಧಿಪಡಿಸಿದ್ದಾರೆ. ಎರಡನೇದು ಮೇ ಬಿ ಇಷ್ಟು ಸಾಕು ಅನ್ಸುತ್ತೆ. ಇನ್ನೂ ತೀರಾ ಬಹಳ ಸುದ್ದಿಗೆ ಬಂದ್ರೆ ಅವಾಗ ಎಕ್ಸಾಕ್ಟ್ ಆಗಿ ಯಾವ ರೀತಿಯಾಗಿದ್ದು ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಫ್ಲೋ ಆಗುತ್ತೆ, ವಿಂಗ್ಡ್ ಅಂಡ್ ನಾನ್ ವಿಂಗ್ಡ್ ಎಂಟ್ರಿ ವೆಹಿಕಲ್ ಅಲ್ಲಿ ಯಾವ ರೀತಿಯಾಗಿ ಈ ಸಾಫ್ಟ್ವೇರ್ ಅನ್ನ ಬಳಸಲಾಗುತ್ತೆ ಅಂತ ಇನ್ನು ಸ್ವಲ್ಪ ಡೀಪ್ ಆಗಿ ಮುಂದೆ ತಿಳ್ಕೊಂಡ್ರೆ ಸಾಕು. ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದಲ್ಲಿ ಪ್ರವಾಹ ಎನ್ನುವ ಕಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಾಮಿಕ್ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಿದರೆ. ಪ್ರವಾಹ ಎಂದರೆ ಪ್ಯಾರಲಲ್ ರ್ಯಾನ್ ಸಾಲ್ವರ್ ಫಾರ್ ಏರೋಸ್ಪೇಸ್ ವೆಹಿಕಲ್ ಏರೋ ಥರ್ಮೋ ಡೈನಾಮಿಕ್ ಅನಾಲಿಸಿಸ್ ಆಗುತ್ತೆ. ನನಗೆ ಹೇಳೋದು ಈಸಿ, ನೀವು ನೆನ್ಪಿಡೋದು ಕಷ್ಟ ಅಂತ ನನಗೂ ಕೂಡ ಅರ್ಥ ಆಗುತ್ತೆ. ಒಟ್ಟಾರೆಯಾಗಿದೆನ ಮುಂದಿನ ಗಗನಯಾನ ಎನ್ನುವ ಒಂದು ಉಡಾವಣೆಗೂ ಕೂಡ ಬಳಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹ್ಯೂಮನ್ ರೇಟೆಡ್ ಲಾಂಚ್ ವೆಹಿಕಲ್ ಅಲ್ಲಿ ನಾವು ಏನಂತ ಕರಿತೀವಿ, HLVM-3 ಅಂತ ಕರಿತಾ ಇದ್ದೀವಿ. ಆ ಒಂದು ಗಗನಯಾನ ಮಿಷನ್ ಅಲ್ಲಿ ಯೂಸ್ ಆಗೋದಕ್ಕೆ ಇವತ್ತು ಕೇರಳದ ತಿರುವನಂತಪುರಂ ಅಥವಾ ತ್ರಿವೇಂದ್ರಂ ಅಲ್ಲಿರುವ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ VSSC ಅವರು ಇಸ್ರೋಗೆ ಸಹಕಾರ ನೀಡುವ ಒಂದು
ಪ್ರವಾಹ ಎನ್ನುವ ಸಾಫ್ಟ್ವೇರ್ ಅನ್ನ ಅಭಿವೃದ್ಧಿಪಡಿಸಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕಾಗುತ್ತೆ. ಇಸ್ರೋ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡ್ಬೋದು. ಇನ್ನು ಕ್ವಶನ್ ನಂಬರ್ 6, ಉನ್ನತ ಶಿಕ್ಷಣ ಇಲಾಖೆಯು ಇತ್ತೀಚೆಗೆ ಡಿಜಿಟಲ್ ಲೈಬ್ರರಿ ಪ್ಲಾಟ್ಫಾರ್ಮ್ ರಾಷ್ಟ್ರೀಯ ಇ ಪುಸ್ತಕಾಲಯವನ್ನು ರಚಿಸಲು ಯಾವ ಸಂಸ್ಥೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ರೀಸೆಂಟ್ಲಿ ಸೈನ್ಡ್ an MOU with which organization for creating ಡಿಜಿಟಲ್ ಲೈಬ್ರರಿ ಪ್ಲಾಟ್ಫಾರ್ಮ್. ಅದರ ಹೆಸರು ರಾಷ್ಟ್ರೀಯ ಇ ಪುಸ್ತಕಾಲಯ. ಅಂದ್ರೆ ರಾಷ್ಟ್ರೀಯ ಇ ಪುಸ್ತಕಾಲಯ ಅಂತ ಒಂದು ಆ್ಯಪ್ ಅನ್ನ ತರಬೇಕು. ಅದರ ಹೆಸರು ರಾಷ್ಟ್ರೀಯ ಇ ಪುಸ್ತಕಾಲಯ. ಸೊ ಆ ಮೂಲಕ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಈ ಪ್ಲಾಟ್ಫಾರ್ಮ್ ಅನ್ನು ಏನ್ ತರುತ್ತೆ, ಒಂದು ಡಿಜಿಟಲ್ ಲೈಬ್ರರಿ ಅನ್ಕೊಳ್ಳೋಣ. ಅಂದ್ರೆ ನಮ್ಮ ಮೊಬೈಲ್ ಮೂಲಕನೇ ನಾವು ಪುಸ್ತಕಗಳನ್ನ ಆಕ್ಸೆಸ್ ಮಾಡಬಹುದು ಅಂತ ಒಂದು ಪ್ಲಾಟ್ಫಾರ್ಮ್ ಅನ್ನ ತರಬೇಕು, ರಾಷ್ಟ್ರೀಯ ಇ ಪುಸ್ತಕಾಲಯವನ್ನ ತರಬೇಕು ಅಂತ ಇವತ್ತು ಕೇಂದ್ರದ ಶಿಕ್ಷಣ ಸಚಿವಾಲಯ ಅಥವಾ ಶಿಕ್ಷಣ ಇಲಾಖೆ ಯಾವ ಸಂಸ್ಥೆಯೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿದೆ ಅಲ್ವಾ? CBSE ಜೊತೆನಾ, ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಜೊತೆನಾ, ನ್ಯಾಷನಲ್ ಬುಕ್ ಟ್ರಸ್ಟ್ ಜೊತೆನಾ, ಅಥವಾ ನ್ಯಾಷನಲ್ ಲೈಬ್ರರಿ ಅಸೋಸಿಯೇಷನ್ ಜೊತೆನಾ, ಅಥವಾ ಮಿನಿಸ್ಟ್ರಿ ಆಫ್ ಕಲ್ಚರ್ ಜೊತೆನಾ? ಈಗ ರಾಷ್ಟ್ರೀಯ ಇ ಪುಸ್ತಕಾಲಯ ತರಬೇಕು. ಆ ಇ ಪುಸ್ತಕಾಲಯದಲ್ಲಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು, ಅದರೊಳಗಡೆ ಸಾವಿರಾರು ಪುಸ್ತಕಗಳು ಬರಬೇಕು. ಕೇವಲ ಎಜುಕೇಶನಲ್ ಪುಸ್ತಕ ಅಷ್ಟೇ ಅಲ್ಲ, ಕತೆ, ಕಾದಂಬರಿ ಅಥವಾ ಇನ್ನಿತರ ಬೇರೆ ಬೇರೆ ಕೃತಿಗಳು ಸಹಿತ ಅಲ್ಲಿ ಬರಬೇಕು. ಆ ಮೂಲಕ ನಮ್ಮ ಯುವ ಜನತೆಯಲ್ಲಿ ಅಥವಾ ನಮ್ಮ ಭಾರತೀಯರಲ್ಲಿ ಓದುವ ಆಸಕ್ತಿಯನ್ನ ಅಟ್ಲೀಸ್ಟ್ ಈ ಮೂಲಕನಾದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ತರಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು ಕೇಂದ್ರದ ಉನ್ನತ ಶಿಕ್ಷಣ ಇಲಾಖೆಯು ಒಂದು ಡಿಜಿಟಲ್ ಲೈಬ್ರರಿ ಪ್ಲಾಟ್ಫಾರ್ಮ್ ಅನ್ನು ತಂದಿದ್ರೆ ಅದರ ಹೆಸರು ರಾಷ್ಟ್ರೀಯ ಇ ಪುಸ್ತಕಾಲಯ. ಯಾವ ಸಂಸ್ಥೆ ಜೊತೆ ಅನ್ನೋದು ಪ್ರಶ್ನೆ ಅಂದ್ರೆ ನ್ಯಾಷನಲ್ ಬುಕ್ ಟ್ರಸ್ಟ್ ಜೊತೆ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ. ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ, ಅಥವಾ ಒಂದು ಒಪ್ಪಂದ ಅಂತ ಕರಿಬಹುದು ಸಿಂಪಲ್ ಆಗಿ. 10,000 books in over 100 languages. All you need to know about digital library. ರಾಷ್ಟ್ರೀಯ ಇ ಪುಸ್ತಕಾಲಯ. 10,000ಕ್ಕೂ ಹೆಚ್ಚು ಪುಸ್ತಕಗಳು, 100 ಭಾಷೆಗಳು. ನಮ್ಮ ಸಂವಿಧಾನದ 8ನೇ ಶೆಡ್ಯೂಲ್ ಅಲ್ಲಿ 22 ಭಾಷೆಗಳಿರ್ಬೋದು, ಆದರೆ ನಮ್ಮ ಭಾರತದಲ್ಲಿ ಇನ್ನೂ ಸಾಕಷ್ಟು ಭಾಷೆಗಳಿದ್ದಾವೆ ವಿತ್ ಅವ್ರದೇ ಆಗಿರ್ತಕ್ಕಂಥ ವಿಶೇಷತೆಗಳಿದ್ದಾವೆ. ಅಂತಹ ಸುಮಾರು 10,000 ಪುಸ್ತಕಗಳನ್ನು ತರಬೇಕು. ಅದರಲ್ಲೂ ನಾನ್ ಅಕಾಡೆಮಿಕ್ ಬುಕ್ಸ್ ಕೂಡ ಇರಬೇಕು. ರೆಪ್ಯೂಟೆಡ್ 40 ಪಬ್ಲಿಷರ್ಸ್ ಅವರ ಬುಕ್ಸ್ ತರಬೇಕು. 22ಕ್ಕೂ ಹೆಚ್ಚಿನ ಲ್ಯಾಂಗ್ವೇಜ್ಗಳಲ್ಲಿ ತರಬೇಕು, ಜೊತೆಗೆ ಇಂಗ್ಲಿಷ್ ಕೂಡ ಇರಬೇಕು. ಇವೆಲ್ಲವುಗಳನ್ನು ರಾಷ್ಟ್ರೀಯ ಇ ಪುಸ್ತಕಾಲಯದಲ್ಲಿ ಉದ್ದೇಶ ಏನು? ಏಮ್ಸ್ ಟು ಇನ್ಸ್ಟಿಲ್ ಎ ಲವ್ ಆಫ್ ರೀಡಿಂಗ್ ಅಮಾಂಗ್ ದ ಇಂಡಿಯನ್ ಚಿಲ್ಡ್ರನ್ ಅಂಡ್ ಯೂತ್. ಇವತ್ತು ಪುಸ್ತಕಗಳ ಬಗ್ಗೆ ಜ್ಞಾನನೇ ಇಲ್ಲದೆ ಇರತಕ್ಕಂಥ ಜನರೇಷನ್ ಬಂದಿದೆ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ಟೆಕ್ಸ್ಟ್ ಬುಕ್ ಓದಿದ್ರೆ ಸಾಕಾಗಿದೆ, ಇನ್ನು ಅದನ್ನ ಬಿಟ್ಟು ಹೊರಗಡೆ ಯಾರು ಓದ್ತಾರೆ ಇವತ್ತು ಅಲ್ವಾ? ನಾವು ಲೈಬ್ರರಿಗಳಿಗೆ ಹೋಗಿ ಕತೆ, ಕಾದಂಬರಿಗಳು, ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದ್ತಾ ಇದ್ವಿ. ಜಸ್ಟ್ ಫ್ಯೂ ಇಯರ್ಸ್ ಅಲ್ಲೇ ಚೇಂಜ್ ಆಗ್ಬಿಟ್ಟಿದೆ ಇವತ್ತು ಪ್ರಪಂಚ ಅಂತಕ್ಕಂಥದ್ದು, ಬಿಕಾಸ್ ಆಫ್ ಮೊಬೈಲ್. ಹಾಗಾದ್ರೆ ಮೊಬೈಲಲ್ಲೇ ಒಂದು ಆ್ಯಪ್ ಅಂತ ಅಂದ್ಬಿಟ್ಟು ಅದರಲ್ಲಾದ್ರೂ ಓದ್ರಪ್ಪ ಅಂತ ನಮ್ಮ ಇವತ್ತಿನ ಮಕ್ಕಳಿಗೆ, ಇವತ್ತಿನ ಯೂತ್ಗೆ ಹೇಳ್ಬೇಕಾಗಿದೆ. ಅದಕ್ಕೋಸ್ಕರ ರಾಷ್ಟ್ರೀಯ ಇ ಪುಸ್ತಕಾಲಯ ಬಂದಿದೆ. Department of School Education under the Ministry of Education, Government of India signed a memorandum of understanding with the National Book Trust to create an institutional framework for the digital library platform ರಾಷ್ಟ್ರೀಯ ಇ ಪುಸ್ತಕಾಲಯ. ಇಷ್ಟು ನೆನ್ಪಿಟ್ಟು ಸಾಕು. ರಾಷ್ಟ್ರೀಯ ಇ ಪುಸ್ತಕಾಲಯ ಎನ್ನುವ 24/7 ಡಿಜಿಟಲ್ ಲೈಬ್ರರಿ ಪ್ಲಾಟ್ಫಾರ್ಮ್ ಅನ್ನ ಇವತ್ತು ಕೇಂದ್ರದ ಶಾಲಾ ಶಿಕ್ಷಣ ಇಲಾಖೆ ಮತ್ತು ನ್ಯಾಷನಲ್ ಬುಕ್ ಟ್ರಸ್ಟ್ ನವದೆಹಲಿ ಇವುಗಳು ಸಹಿಯನ್ನ ಹಾಕಿದವೆ. ಹಾಗಾದ್ರೆ ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾ NBT ಇದು 1957 ಆಗಸ್ಟ್ 1ರಂದು ಸ್ಥಾಪನೆ ಆಗಿತ್ತು. ನವದೆಹಲಿಯ ವಸಂತ್ ಕುಂಜಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಇದರ ಚೇರ್ಪರ್ಸನ್ ಇವತ್ತು ಗೋವಿಂದ ಪ್ರಸಾದ್ ಶರ್ಮಾ. NBT ಅಥವಾ ನ್ಯಾಷನಲ್ ಬುಕ್ ಟ್ರಸ್ಟ್ ನ ಚೇರ್ಮನ್ ಆಗಿದ್ದಾರೆ. NBT ಮತ್ತು ರಾಷ್ಟ್ರೀಯ ಇ ಪುಸ್ತಕಾಲಯ ನೆನಪಿಡಬೇಕು. ಹಾಗಾದ್ರೆ ಕೇಂದ್ರದ ಶಿಕ್ಷಣ ಸಚಿವರು ಯಾರಿದ್ದಾರೆ? ಮೋದಿ 3.0 ಕ್ಯಾಬಿನೆಟ್ ಅಲ್ಲಿ, ಅಂದ್ರೆ ಅಗೇನ್ ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವರಾಗಿ ಮುಂದುವರಿತಾ ಇದ್ದಾರೆ ಅನ್ನೋದನ್ನು ಕೂಡ ಗಮನಿಸಬಹುದು. ಆದರೆ ಆ್ಯಪ್ ಡೀಟೇಲ್ಸ್ ಕೂಡ ಇದೆ, ಬೇಕಿದ್ರೆ ಇನ್ಸ್ಟಾಲ್ ಮಾಡ್ಕೋಬಹುದು. ರಾಷ್ಟ್ರೀಯ ಇ ಪುಸ್ತಕಾಲಯ ಆ್ಯಪ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಇತ್ತೀಚೆಗೆ ಅಲ್ಲಾ ಥೋಮಸ್ ದೊತ್ತೀರ್, ಓದ ಕಷ್ಟ ಇದೆ, ಅಲ್ಲಾ ಥೋಮಸ್ ದೊತ್ತೀರ್ ಇವರು ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ರೀಸೆಂಟ್ಲಿ ಅಲ್ಲಾ ಥೋಮಸ್ ದೊತ್ತೀರ್
ಹ್ಯಾಸ್ ಬೀನ್ ಎಲೆಕ್ಟೆಡ್ ಆಸ್ ಅ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ ಅಂದ್ರೆ ಐಸ್ಲ್ಯಾಂಡ್, ಐರ್ಲ್ಯಾಂಡ್, ಇಟಲಿ, ಗ್ರೀಸ್. ಅಂದ್ರೆ ಐಸ್ಲ್ಯಾಂಡ್ ದೇಶದ ನೂತನ ಅಧ್ಯಕ್ಷರಾಗಿ ಇವತ್ತು ಅಲ್ಲಾ ಥೋಮಸ್ ದೊತ್ತೀರ್ ಅವರು ಆಯ್ಕೆಯಾಗಿದ್ದಾರೆ. ಇವರೊಬ್ಬ ಮಹಿಳೆ ಅನ್ನೋದನ್ನು ಕೂಡ ಗಮನಿಸಬೇಕು. ಬಿಸಿನೆಸ್ ವುಮೆನ್ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬೇಕು. ಬಿಸಿನೆಸ್ ವುಮೆನ್ ಅಲ್ಲಾ ಥೋಮಸ್ ದೊತ್ತೀರ್ elected as Iceland's next president. B team CEO Alla Thomas Dottir has been elected as the 7th president of Iceland. ಮತ್ತು ಫಸ್ಟ್ ವಿಮೆನ್ ಪ್ರೆಸಿಡೆಂಟ್ ಅಂತ ಕೆಲವೊಂದು ಕಡೆ ಕೊಟ್ಟಿದ್ದಾರೆ, ಸೆಕೆಂಡ್ ವಿಮೆನ್ ಪ್ರೆಸಿಡೆಂಟ್ ಅಂತ ಕೆಲವೊಂದು ಕಡೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಹೆಸರು ನೆನ್ಪಿಟ್ರು ಸಾಕು ನಮಗೆ, ಫಸ್ಟ್ ಸೆಕೆಂಡ್ ಅಂತ ಕೇಳಲ್ಲ, ಯಾಕಂದ್ರೆ ಅವ್ರು ನಮ್ಮ ದೇಶದವ್ರು ಏನಲ್ಲ. ಒಟ್ಟಿನಲ್ಲಿ ಬಿಸಿನೆಸ್ ವಿಮೆನ್ ಬಿ ಟೀಮ್ ಸಿಇಒ ಅಲ್ಲಾ ಥೋಮಸ್ ದೊತ್ತೀರ್ ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂದ್ರೆ ಐಸ್ಲ್ಯಾಂಡ್ ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಥವಾ ಇತ್ತೀಚೆಗೆ ಐಸ್ಲ್ಯಾಂಡ್ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಯಾರು ಅಂತ 4 ಹೆಸರು ಕೊಟ್ರೆ ಅಲ್ಲಾ ಥೋಮಸ್ ದೊತ್ತೀರ್ ಅನ್ನೋದನ್ನು ಕೂಡ ನೆನ್ಪಿಡ್ಬೇಕು. ಹಾಗಾದ್ರೆ ಸೊ ಅಲ್ಲಾ ಥೋಮಸ್ ದೊತ್ತೀರ್ ಐಸ್ಲ್ಯಾಂಡ್ ನ 7ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಆಗಸ್ಟ್ 1ರಂದು ಅಧಿಕಾರವನ್ನು ಕೂಡ ಪಡ್ಕೊಳ್ತಾರೆ. ಗುವಾನ್ ಜೋಹಾನ್ಸೆನ್ ಅವರ ಉತ್ತರಾಧಿಕಾರಿಯಾಗಿ ಅಧ್ಯಕ್ಷರಾಗಿ ಬರಲಿದ್ದಾರೆ. ಸೊ ವುಮೆನ್ ಲೀಡರ್ ಮೇಕ್ ಹಿಸ್ಟ್ರಿ. ಐಸ್ಲ್ಯಾಂಡ್ ನ ಅಧ್ಯಕ್ಷರು ಕೂಡ ವಿಮೆನ್ನೇ, ಮೆಕ್ಸಿಕೋದ ಅಧ್ಯಕ್ಷರು ಕೂಡ ವಿಮೆನ್ನೇ ಅನ್ನೋದನ್ನು ಕೂಡ ಹಿಂದೆ ನೋಡಿದ್ವಿ ನಾವು. ಕ್ಲಾಡಿಯಾ ಶೈನ್ಬಾಮ್ ಅವರು ಮೆಕ್ಸಿಕೋದ 200 ಇತಿಹಾಸಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ಅಧ್ಯಕ್ಷರಾಗಿ ಹೊರಹೊಮ್ಮಿದ್ದಾರೆ. ಮತ್ತೊಂದು ಕಡೆ ಐಸ್ಲ್ಯಾಂಡಿನ ಮಹಿಳಾ ಅಧ್ಯಕ್ಷರಾಗಿ ಅಲ್ಲಾ ಥೋಮಸ್ ದೊತ್ತೀರ್ ಕೂಡ ಬಂದಿದ್ದಾರೆ. ಸೊ ಹಾಗಾದ್ರೆ ಹಿಂದೆ ಮೆಕ್ಸಿಕೋ ಎಲ್ಲಿದೆ ಅಂತ ನೋಡಿದ್ವಿ, ಅದೇ ತರ ಸಿಂಗಾಪುರ್ ಎಲ್ಲಿದೆ ಅಂತ ನೋಡಿದ್ವಿ, ಮಾರಿಷಸ್ ಎಲ್ಲಿದೆ ಅಂತ ನೋಡಿದ್ವಿ. ಈಗ ಐಸ್ಲ್ಯಾಂಡ್ ಎಲ್ಲಿದೆ ಅಂತ ನೋಡ್ತಕ್ಕಂಥದ್ದು. ಐಸ್ಲ್ಯಾಂಡ್ ಯುರೋಪ್ ಖಂಡದಿಂದ ಸ್ವಲ್ಪ ದೂರಕ್ಕೆ ಬರುತ್ತೆ, ಯುರೋಪಲ್ಲೇ ಅದನ್ನ ಸೇರಿಸ್ಕೊಳ್ತಾರೆ. ಐಸ್ಲ್ಯಾಂಡ್ ನ ರಾಜಧಾನಿ ರೈಕ್ ಜಾವಿಕ್. ಸೊ ಇಲ್ಲಿದೆ ನೋಡಿ. ಸೊ ಒಂದು ಐಸ್ಲ್ಯಾಂಡ್ ಮ್ಯಾಪ್ ಎಲ್ಲಿದೆ ಅಂತ, ಮತ್ತೊಂದು ಐಸ್ಲ್ಯಾಂಡ್ ನ ಆಕ್ಚುಯಲ್ ಮ್ಯಾಪು ಸೊ ಎಲ್ಲೆಲ್ಲಿ ಬರುತ್ತೆ ಏನೇನಂತ ನೋಡ್ಬೋದು. ಮತ್ತೊಂದು ಕಡೆ ಐಸ್ಲ್ಯಾಂಡ್ ಇಲ್ಲಿ ಬರುತ್ತೆ, ಐಸ್ಲ್ಯಾಂಡ್ ನ ರಾಜಧಾನಿ ರೈಕ್ ಜಾವಿಕ್. ಮತ್ತು ಜೋಹಾನ್ಸನ್ ಅಂತ ಏನ್ ಹೇಳ್ತಾ ಇದ್ವಿ ಅಧ್ಯಕ್ಷರಿದ್ದಾರೆ, ಇವ್ರನ್ನ ರಿಪ್ಲೇಸ್ ಮಾಡೋದಕ್ಕೆ ಅಲ್ಲಾ ಮರ್ತೋಯ್ತು ನೋಡಿ ಅವ್ರ ಹೆಸರು, ಅಲ್ಲಾ ಥೋಮಸ್ ದೊತ್ತೀರ್. ರೈಟ್. ಓಕೆ. ಇನ್ನು ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಇತ್ತೀಚೆಗೆ ತಾನೇ ಆಯ್ಕೆ ಆಗಿದ್ರು ಬಿ ಜಾರ್ನಿ ಬೆನೆಡಿಕ್ಟ್ಸನ್ ಅವರು ಐಸ್ಲ್ಯಾಂಡ್ ನ ಪ್ರಧಾನಮಂತ್ರಿಗಳಾಗಿ ಆಯ್ಕೆ ಆಗಿದ್ರು ಅಂತ ನಾವು ಏಪ್ರಿಲ್ ಕರೆಂಟ್ ಅಫೇರ್ಸ್ ಅಲ್ಲಿ ಮಾತಾಡಿದ್ವಿ. ಸೊ ಕ್ವಶನ್ ನಂಬರ್ 8, ಗ್ರೀನ್ ಡೇಗೆ ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿ PV ಸಿಂಧು ರಾಯಭಾರಿ. ಇಂಡಿಯನ್ ಬ್ಯಾಡ್ಮಿಂಟನ್ ಪ್ಲೇಯರ್ PV ಸಿಂಧು ಅಂಬಾಸಿಡರ್ ಟು ಗ್ರೀನ್ ಡೇ ಎನ್ನುವ ಸಂಸ್ಥೆಯ. ಸೊ ಗ್ರೀನ್ ಡೇಗೆ PV ಸಿಂಧು ರಾಯಭಾರಿ. ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿ PV ಸಿಂಧು ಅವರು ಗ್ರೀನ್ ಡೇ ಕಂಪನಿಯ ಬೆಟರ್ ನ್ಯೂಟ್ರಿಷನ್ ಬ್ರಾಂಡ್ ಆಗಿ ಇವತ್ತು ರಾಯಭಾರಿಯಾಗಿ ಆಯ್ಕೆಯಾಗಿದ್ದಾರೆ. ಜೈವಿಕ ಆಹಾರಗಳ ಮೂಲಕ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಕಂಪನಿ ಹೊಂದಿದೆ. ಗ್ರೀನ್ ಡೇ ಇದು ಪೋಷಕಾಂಶಯುಕ್ತ ಬೆಳೆಗಳನ್ನು ಬೆಳೆಸಲು ರೈತರೊಂದಿಗೆ ಕೆಲಸ ಮಾಡ್ತಾ ಇದೆ. ಕಿಸಾನ್ ಕಿ ದುಕಾನ್ ಬ್ರಾಂಡ್ ಅಡಿಯಲ್ಲಿ ದೇಶದಾದ್ಯಂತ ಸುಮಾರು 75 ಕೃಷಿ ಉತ್ಪನ್ನ ಮಳಿಗೆಗಳನ್ನು ಕೂಡ ಹೊಂದಿದೆ. ಗೋಧಿ ಹಿಟ್ಟು, ಅಕ್ಕಿ, ಜೋಳ, ರಾಗಿ, ಮೆಕ್ಕೆಜೋಳ ಮಾರಾಟವನ್ನು ಮಾಡ್ತಾ ಇದೆ ಗ್ರೀನ್ ಡೇ. ಈ ಗ್ರೀನ್ ಡೇಯ ಒಂದು ರಾಯಭಾರಿಯಾಗಿ ಇವತ್ತು PV ಸಿಂಧು ಅವರು ಆಯ್ಕೆಯಾಗಿದ್ದಾರೆ. 2 ಟೈಮ್ ಒಲಿಂಪಿಕ್ ಮೆಡಲಿಸ್ಟ್. 2016ರ ರಿಯೋ ಡಿ ಜನೈರೋ ಒಲಿಂಪಿಕ್ಸ್ ಅಲ್ಲಿ ಸಿಲ್ವರ್ ಮೆಡಲ್ ಅನ್ನ ಮತ್ತು 2020ರ ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ 21ರಲ್ಲಿ ನಡೆದಿತ್ತು ಬ್ರಾಂಚ್ ಮೆಡಲ್ ಅನ್ನ ಗೆಲ್ಲುವ ಮೂಲಕ ಭಾರತಕ್ಕೆ ಸಾಕಷ್ಟು ಹೆಸರಾಗಿದ್ದಾರೆ, ಹೆಸರು ತಂದು ಕೊಟ್ಟಿದ್ದಾರೆ ಕೂಡ. ಈವನ್ ವರ್ಲ್ಡ್ ಚಾಂಪಿಯನ್ಶಿಪ್ ವಿನ್ನರ್ ಆಗ್ತಾರೆ. ಊಬರ್ ಕಪ್ ಬ್ರಾಂಚ್ ಮೆಡಲಿಸ್ಟ್, ಕಾಮನ್ವೆಲ್ತ್ ಗೋಲ್ಡ್ ಮೆಡಲಿಸ್ಟ್, ಏಷ್ಯನ್ ಟೀಮ್ ಗೋಲ್ಡ್ ಮೆಡಲಿಸ್ಟ್, ಹೀಗೆ ಸಾಕಷ್ಟು ಫೇಮಸ್ ಆಗಿದ್ದಾರೆ. ಪೂಸರ್ಲಾ ವೆಂಕಟ ಸಿಂಧು. PV ಸಿಂಧು ಇವರು ತೆಲಂಗಾಣ ಮೂಲದವರು. ಗ್ರೀನ್ ಡೇಸ್ ಬೆಟರ್ ನ್ಯೂಟ್ರಿಷನ್ ಅಂಬಾಸಿಡರ್ ಆಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಸೊ ನೆನಪಿರಬೇಕು. ಇನ್ನು ಕ್ವಶನ್ ನಂಬರ್ 9 ವೆರಿ ವೆರಿ ಇಂಪಾರ್ಟೆಂಟ್. ಶರಾವತಿ ಕಣಿವೆ LTM ಅಭಯಾರಣ್ಯದಲ್ಲಿ 730 ಸಿಂಹಬಾಲದ ಸಿಂಗಳಿಕೆಗಳು ಕಂಡು ಬಂದಿದೆ ಅಂತ ವರದಿಯಾಗಿದೆ. 730 ಲಯನ್ ಟೇಲ್ಡ್ ಮೆಕ್ಯಾಕೋ ಇನ್ ಶರಾವತಿ ವ್ಯಾಲಿ LTM ಸ್ಯಾಂಚುರಿ ರಿಪೋರ್ಟ್ ಹೇಳ್ತಾ ಇದೆ. ಏನಿದೆ ನೋಡ್ತಾ ಹೋಗೋಣ. 730 ಲಯನ್ ಟೇಲ್ಡ್ ಮೆಕ್ಯಾಕೋ ಇನ್ ಶರಾವತಿ ವ್ಯಾಲಿ LTM ಸ್ಯಾಂಚುರಿ ರಿಪೋರ್ಟ್ ಹೇಳ್ತಾ ಇದೆ. ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಮ್ಮ ಕರ್ನಾಟಕದ ವನ್ಯಜೀವಿ ಧಾಮಗಳು ಅಂತ ಬಂದಾಗ 36 ಇದಾವೆ. 36ರಲ್ಲಿ ಒಂದ್ ಕಡೆ ಶರಾವತಿ ವ್ಯಾಲಿ ವನ್ಯಜೀವಿ ಧಾಮ ಅಂತ ಬರುತ್ತೆ ಇಲ್ಲಿ. ಜೊತೆಗೆ ಒಂದು ಕನ್ಸರ್ವೇಷನ್ ರಿಸರ್ವ್ ಇದೆ ಉತ್ತರ ಕನ್ನಡದಲ್ಲಿ. ಅಗುನಾಶಿನಿ ಸಿಂಹ ಬಾಲದ ಸಿಂಗಳಿಕ ಸಂರಕ್ಷಣಾ ಮೀಸಲು ಅಥವಾ ಅಗುನಾಶಿನಿ ಲಯನ್ ಟೇಲ್ಡ್ ಮೆಕ್ಯಾಕೋ ಕನ್ಸರ್ವೇಷನ್ ರಿಸರ್ವ್ ಅಂತ ಇದೆ. ಲಯನ್ ಟೇಲ್ಡ್ ಮೆಕ್ಯಾಕೋ ಅಥವಾ LTM ಅಥವಾ ಸಿಂಹ ಬಾಲದ ಸಿಂಗಳಿಕ, ಅದರ ಬಾಲ ಸಿಂಹದ ಬಾಲದ ರೀತಿಯಲ್ಲಿ ಇರುತ್ತೆ, ಅದಕ್ಕೋಸ್ಕರ ಅದನ್ನ ಸಿಂಹ ಬಾಲದ ಸಿಂಗಳಿಕ ಅಂತ ಕರಿತೀವಿ. ಓಕೆ.
ವಿಶ್ವದ ಅತಿ ಹೆಚ್ಚು ಸಿಂಹಬಾಲದ ಸಿಂಗಳಿಕೆ ಇರುವ ಸಂರಕ್ಷಣಾ ಪ್ರದೇಶ ಅಂದ್ರೆ ಅದು ಅಗುನಾಶಿನಿ ಲಯನ್ ಟೇಲ್ಡ್ ಮ್ಯಾಕಾಕೋ ಆಗುತ್ತೆ. LTM ಅಥವಾ ಸಿಂಹಬಾಲದ ಸಿಂಗಳಿಕೆ ಒಂದು ಅಳಿವಿನಂಚಿನಲ್ಲಿರ್ತಕ್ಕಂಥ ಎಂಡೇಂಜರ್ಡ್ ಆಗಿರ್ತಕ್ಕಂಥ IUCN ರೆಡ್ ಲಿಸ್ಟ್ ಸ್ಪೀಸೀಸ್ ಆಗುತ್ತೆ. ಇದು ಕೇವಲ ಶರಾವತಿ ವ್ಯಾಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಲ್ಲ, ಅಗುನಾಶಿನಿ ಲಯನ್ ಟೇಲ್ಡ್ ಮ್ಯಾಕಾಕೋ ಕನ್ಸರ್ವೇಷನ್ ರಿಸರ್ವ್ ಅಷ್ಟೇ ಅಲ್ಲ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲೂ ಕೂಡ ಕಂಡುಬರುತ್ತೆ. ಲಯನ್ ಟೇಲ್ಡ್ ಮ್ಯಾಕಾಕೋ ಫೌಂಡ್ ಇನ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ, ಅದರಲ್ಲೂ ಪ್ರಮುಖವಾಗಿ ಶರಾವತಿ ವ್ಯಾಲಿಯಲ್ಲೂ ಕೂಡ ಕಂಡುಬರುತ್ತೆ. ಸೊ ಹೀಗೆ ಬೇರೆ ಬೇರೆ ರೀತಿಯ ಮಕಾಕುಗಳನ್ನು ಕಾಣ್ತೀವಿ. ಅರುಣಾಚಲ್ ಮಕಾಕು ಅಂತ ನಮ್ಮ ದೇಶದಲ್ಲಿ ಕಂಡು ಬರುತ್ತೆ, ಕೇವಲ ಅರುಣಾಚಲ ಪ್ರದೇಶದ ಕಾಡುಗಳಲ್ಲಿ ಮಾತ್ರ ಕಂಡು ಬರುತ್ತೆ. ಆಸಾಂ ಮಕಾಕೋ ಇದೆ. ಅದೇ ರೀತಿಯಾಗಿ ಪ್ರಪಂಚದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯ ಮಕಾಕೋ ಜಾತಿಯ ಸಿಂಗಳಿಕೆ ಜಾತಿಯ ಪ್ರಾಣಿಗಳನ್ನು ಕೂಡ ಕಂಡು ಬರ್ಬೋದು. ನಮ್ಗೆ ಇವತ್ತು ಫೇಮಸ್ ಆಗಿರ್ತಕ್ಕಂಥದ್ದು ಸಿಂಹ ಬಾಲದ ಸಿಂಗಳಿಕೆ ಅಥವಾ ಲಯನ್ ಟೇಲ್ಡ್ ಮಕಾಕೋ. ಕೇವಲ ನಮ್ಮ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಎಂಡೆಮಿಕ್ ಆಗಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ, ಅದರಲ್ಲೂ ಕೇವಲ ತಮಿಳುನಾಡು, ಕೇರಳ ಮತ್ತು ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಸ್ಥಳೀಯ ಪ್ರಭೇದವಾಗುತ್ತೆ ಲಯನ್ ಟೇಲ್ಡ್ ಮ್ಯಾಕಾಕೋ. ಅವು ಇವತ್ತು ಬಹಳ ಅಳಿವಿನಂಚಿನಲ್ಲಿದ್ದಾವೆ. ಅವುಗಳನ್ನು ಉಳಿಸೋದಕ್ಕೆ ಕರ್ನಾಟಕ ಸರ್ಕಾರ ಕೂಡ ಒಂದು ಶರಾವತಿ ವ್ಯಾಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ, ಮತ್ತೊಂದು ಅಗುನಾಶಿನಿ ಲಯನ್ ಟೇಲ್ಡ್ ಮ್ಯಾಕಾಕೋ ಕನ್ಸರ್ವೇಷನ್ ರಿಸರ್ವ್ ಅನ್ನ, ಮತ್ತೊಂದು ಕಡೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದಲ್ಲೂ ಕೂಡ ಅದು ಸಂರಕ್ಷಿತವಾಗಿದೆ ಅನ್ನೋದನ್ನು ತಿಳ್ಕೋಬೇಕು. ಇವತ್ತು ಸುದ್ದಿಯಲ್ಲಿರ್ತಕ್ಕಂಥದ್ದು ಲಯನ್ ಟೇಲ್ಡ್ ಮ್ಯಾಕಾಕಗಳು ಶರಾವತಿ ವ್ಯಾಲಿಯಲ್ಲಿ ಸುಮಾರು 730 ಇದಾವೆ ಎನ್ನುವ ರಿಪೋರ್ಟ್ ಬಂದಿರೋದ್ರಿಂದ ಇವತ್ತು ಸುದ್ದಿಗೆ ಬಂದಿದೆ. ಇಷ್ಟೇ ಇರೋದು. ಓಕೆ, ಲಯನ್ ಟೇಲ್ಡ್ ಮ್ಯಾಕಾಕೋ ಸಿಂಹ ಬಾಲದ ಸಿಂಗಳಿಕ, ಹೆಸರೇ ಬಹಳ ಚೆನ್ನಾಗಿದೆ. ಸೊ ಇಷ್ಟು ಹೇಳ್ತಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 10. ಇತ್ತೀಚೆಗೆ ಜರ್ಮನಿಯ ಮ್ಯೂನಿಚ್ನಲ್ಲಿ ನಡೆದ ISSF ವಿಶ್ವಕಪ್ 2024ರಲ್ಲಿ ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದವರು ಯಾರು ಅಂತ PSI 545 ಎಕ್ಸಾಮ್ ಅಲ್ಲಿ ಈ ರೀತಿಯ ಪ್ರಶ್ನೆಗಳು ಬಹಳ ಬಂದ್ಬಿಟ್ಟಿದ್ವು. ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸ್ಪೋರ್ಟ್ಸ್ ಮೇಲೆ 7ರಿಂದ 8 ಅಥವಾ 9 ಪ್ರಶ್ನೆ ಸ್ಪೋರ್ಟ್ಸ್ ಮೇಲೆನೆ ಬಂದಿದ್ವು ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಹಾಗಾದ್ರೆ ರೀಸೆಂಟ್ಲಿ ಹೂ ವನ್ ದ ಗೋಲ್ಡ್ ಮೆಡಲ್ ಇನ್ ದ ಮೆನ್ಸ್ 10 ಮೀಟರ್ ಏರ್ ಪಿಸ್ತೂಲ್ ಇವೆಂಟ್ ಅಟ್ ದ ISSF ವರ್ಲ್ಡ್ ಕಪ್ 2024 ಮ್ಯೂನಿಚ್ ಜರ್ಮನಿ. ಜರ್ಮನಿಯ ಮ್ಯೂನಿಚ್ ಅಲ್ಲಿ ನಡೆದಿರ್ತಕ್ಕಂಥ ಈ ಒಂದು ವಿಶ್ವಕಪ್ ಅಲ್ಲಿ ಶೂಟಿಂಗ್ ವಿಶ್ವಕಪ್ ಅಲ್ಲಿ ಯಾರು ಚಿನ್ನವನ್ನು ಗೆದ್ರು ಅಂದ್ರೆ ಸರಬ್ಜೋತ್ ಸಿಂಗ್ ಅವರು. ಹೇಳ್ಬೋದು ಸಿಂಪಲ್ ಆಗಿ, ಸರಬ್ಜೋತ್ ಸಿಂಗ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂದ್ರೆ ಶೂಟಿಂಗ್ ಅಲ್ಲಿ. ಅವರು ಇತ್ತೀಚೆಗೆ ಜರ್ಮನಿಯ ಮ್ಯೂನಿಚ್ ಅಲ್ಲಿ ನಡೀತಾ ಇರತಕ್ಕಂಥ ವಿಶ್ವಕಪ್ ಅಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಅನ್ನೋದನ್ನು ಕೂಡ ತಿಳ್ಕೋಬೇಕು. ಸೊ ಮೇ 31ರಿಂದ ಜೂನ್ 8, 2024ರವರೆಗೆ ಜರ್ಮನಿಯ ಮ್ಯೂನಿಚ್ ಅಲ್ಲಿ ಈ ಒಂದು ವಿಶ್ವಕಪ್ ನಡೀತು. ಅದರಲ್ಲಿ ಸರಬ್ಜೋತ್ ಸಿಂಗ್ ಭಾರತಕ್ಕೆ ಮೊದಲ ಚಿನ್ನದ ಪದಕವನ್ನು ಕೂಡ ಗೆದ್ದುಕೊಟ್ರು. ಅವರು 10 ಮೀಟರ್ ಏರ್ ಪಿಸ್ತೂಲ್ ರೇಸ್ ಅಲ್ಲಿ ಈ ಒಂದು ಪದಕವನ್ನ ಗೆದ್ದಿದ್ದಾರೆ. ಗಮನಿಸಬೇಕು. ಸರಬ್ಜೋತ್ ಸಿಂಗ್ ವಿನ್ಸ್ ಗೋಲ್ಡ್ ಮೆಡಲ್. ಕ್ವಶನ್ ನಂಬರ್ 11. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಮೊಂಗ್ಲಾ ಬಂದರು ಯಾವ ದೇಶದಲ್ಲಿದೆ? ಮೊಂಗ್ಲಾ ಪೋರ್ಟ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಅಂದ್ರೆ ಬಾಂಗ್ಲಾದೇಶ, ಮ್ಯಾನ್ಮಾರ್, ಶ್ರೀಲಂಕಾ, ಭಾರತ ಅಂದ್ರೆ ಬಾಂಗ್ಲಾದೇಶದಲ್ಲಿ ಇದೆ ಮೊಂಗ್ಲಾ ಎನ್ನುವ ಪೋರ್ಟು. ಈ ಪೋರ್ಟ್ ಅಲ್ಲಿ ಒಂದು ಟರ್ಮಿನಲ್ ಅನ್ನ ನಮ್ಮ ಭಾರತ ಸ್ಥಾಪನೆ ಮಾಡೋ ಮೂಲಕ ಚೀನಾಗೆ ಟಾಂಗ್ ಕೊಡಲು ಇವತ್ತು ಮುಂದಾಗ್ತಾ ಇದೆ ಅಲ್ವಾ. ಸೊ ಚೀನಾ ಒಂದ್ ಕಡೆ ಬಾಂಗ್ಲಾದೇಶದ ಪೋರ್ಟು, ಮತ್ತೊಂದ್ ಕಡೆ ಶ್ರೀಲಂಕಾದ ಪೋರ್ಟು, ಮತ್ತೊಂದ್ ಕಡೆ ಹಾಗೆಯೇ ಬಂದ್ರೆ ಪಾಕಿಸ್ತಾನದ ಪೋರ್ಟ್ಗಳನ್ನು ತನ್ನ ಒಂದು ವಶದಲ್ಲಿ ಇಟ್ಕೊಂಡಿದೆ ಅಂತಾನೆ ಹೇಳ್ಬೋದು. ಇನ್ನೇನ್ ಮಾಡುತ್ತೆ, ಅವ್ರಿಗೆಲ್ಲ ದುಡ್ಡು ಕೊಟ್ಬಿಟ್ಟು ಅದನ್ನೆಲ್ಲ ಡೆವಲಪ್ ಮಾಡಿ ಸಾಲದಲ್ಲಿ ಮುಳುಗಿಸ್ಬಿಟ್ಟು ಅವ್ರು ಏನೋ ಮರು ಮಾತಾಡದೆ ಇರಂಗೆ ಮಾಡ್ಬಿಟ್ಟಿದೆ ಇವತ್ತು ಚೀನಾ. ಅದಕ್ಕೆ ಕೌಂಟರ್ ಕೊಡೋದಕ್ಕೆ ನಮ್ಮ ದೇಶ ಇರಾನು, ಅಜರ್ಬೈಜಾನು, ರಷ್ಯಾ, ಈ ಕಡೆ ಬಾಂಗ್ಲಾದೇಶದೊಂದಿಗೂ ಕೂಡ ಮಯನ್ಮಾರೊಂದಿಗೂ ಕೂಡ ಒಂದಷ್ಟು ಒಪ್ಪಂದಗಳನ್ನು ಮಾಡ್ಕೊಳ್ತಾ ಇದೆ. ಅದರ ಭಾಗವಾಗಿ ಬಾಂಗ್ಲಾದೇಶದಲ್ಲಿರುವ ಮೊಂಗ್ಲಾ ಎನ್ನುವ ಬಂದರಿನ ಹೊಸ ಟರ್ಮಿನಲ್ ಅನ್ನ ಡೆವಲಪ್ ಮಾಡೋ ಮೂಲಕ ತನ್ನದೇ ಆಗಿರ್ತಕ್ಕಂಥ ಸ್ಟ್ರಾಟಜಿಯನ್ನು ಮಾಡ್ಕೊಳ್ತಾ ಇದೆ. So India has expressed interest in operating the Mongla port in Bangladesh and constructing a new terminal there amid China's efforts to run the strategically located port ಅಂತ. ಒಟ್ಟಾರೆಯಾಗಿ ಭಾರತವು ಬಾಂಗ್ಲಾದೇಶದಲ್ಲಿ ಮೊಂಗ್ಲಾ ಬಂದರನ್ನು ನಿರ್ವಹಿಸುವ ಗುರಿಯನ್ನು ಹೊಂದಿದೆ. ಚೀನಾದ ಪ್ರಾದೇಶಿಕ ಪ್ರಭಾವವನ್ನು ಎದುರಿಸಲು ಹೊಸ ಟರ್ಮಿನಲ್ ಅನ್ನ ಬಾಂಗ್ಲಾದೇಶದ ಮೊಂಗ್ಲಾ ಪೋರ್ಟ್ ಅಲ್ಲಿ ಇವತ್ತು ಭಾರತ ತೆರೆಯೋದಕ್ಕೆ ರೆಡಿಯಾಗಿದೆ. ಇದು ಬಾಂಗ್ಲಾದೇಶದ 2ನೇ ಅತಿ ದೊಡ್ಡ ಬಂದರಾಗಿದ್ದು ಸುಂದರ್ಬನ್ ಅರಣ್ಯ ಪ್ರದೇಶದಿಂದ ಮತ್ತು ಬಂಗಾಳ ಕೊಲ್ಲಿಯಿಂದ ರಕ್ಷಿಸಲ್ಪಟ್ಟಿದೆ ಅನ್ನೋದನ್ನ ಆ ಮೂಲಕ ಅಂದ್ರೆ ಬಾಂಗ್ಲಾದಲ್ಲಿ ಈ ಪೋರ್ಟ್ ಅನ್ನ ಭಾರತ ನಿರ್ವಹಣೆ ಮಾಡಿದ್ರೆ ಭಾರತದ ಆಸಕ್ತಿಯು ಈಶಾನ್ಯ ರಾಜ್ಯಗಳಾದ ಅಸ್ಸಾಂ ಮತ್ತು ತ್ರಿಪುರಕ್ಕೆ ಪ್ರವೇಶವನ್ನ ಬಹಳ ಈಸಿಯಾಗಿ ಮಾಡುತ್ತೆ ಮತ್ತು ಸಾರಿಗೆ ವೆಚ್ಚವನ್ನ ಕಡಿಮೆ ಮಾಡುತ್ತೆ ಅನ್ನೋದನ್ನು ಕೂಡ ಗಮನಿಸಬಹುದು. ಇದು ಕೋಲ್ಕತ್ತಾ ಪೋರ್ಟ್ ಆದ್ರೆ ಇದು ಮೊಂಗ್ಲಾ ಪೋರ್ಟ್, ಇದು
ಛತ್ತರ್ಗ್ರಾಮ್ ಪೋರ್ಟ್ ಅಂತೆ ಈ ಕಡೆ ನಮ್ಮ ಅಗರ್ತಲ ಮತ್ತು ತ್ರಿಪುಲಾಗಳನ್ನು ಕೂಡ ಕಾಣಬಹುದು. ಒಟ್ಟಾರೆಯಾಗಿ ನಾವು ನಮ್ಮದೇ ದೇಶದ ಈಶಾನ್ಯ ರಾಜ್ಯಗಳಿಗೆ ಹೋಗ್ಬೇಕಂದ್ರೆ ಮೊಂಗ್ಲಾ ಪೋರ್ಟ್ ಇಂದ ಬಹಳಷ್ಟು ಯೂಸ್ ಆಯಿತು ಅನ್ನೋದನ್ನು ಕೂಡ ಗಮನಿಸಬಹುದು. ಒಟ್ಟಾರೆಯಾಗಿ ಪ್ರಶ್ನೆ ಇರ್ತಕ್ಕಂಥದ್ದು ಇತ್ತೀಚೆಗೆ ಮೊಂಗ್ಲಾ ಬಂದರ ಸುದ್ದಿಯಲ್ಲಿದೆ, ಅದು ಯಾವ ದೇಶದಲ್ಲಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಕ್ವಶನ್ ನಂಬರ್ 12, ಇತ್ತೀಚೆಗೆ ಕರ್ನಾಟಕದ ಕೆಲವೊಂದು ಪ್ರಶಸ್ತಿಗಳನ್ನು ಪಡೆದ ಮಹನೀಯರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಏನೇನಿದೆ, ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿಗೆ ಇತ್ತೀಚೆಗೆ ಯಾರು ಆಯ್ಕೆಯಾದರು ಅಂದ್ರೆ BS ಯಡಿಯೂರಪ್ಪನವರು. ಕನ್ನಡ ಸಾಹಿತ್ಯ ಪರಿಷತ್ತು ಕಸಾಪ ವತಿಯಿಂದ ನೀಡುವ 2023ನೇ ಸಾಲಿನ ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿಗೆ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು ಆಯ್ಕೆಯಾಗಿದ್ದಾರೆ. ಕರ್ನಾಟಕದ ಸಂಸ್ಕೃತಿ, ಸಾಹಿತ್ಯ, ಕಲೆ, ಪರಂಪರೆಯ ಪೋಷಕರು ಅಥವಾ ಈ ಕ್ಷೇತ್ರಗಳಲ್ಲಿ ಕನಿಷ್ಠ 25 ವರ್ಷಗಳಿಂದ ಸೇವಾ ನಿರತರಾಗಿರ್ತಕ್ಕಂಥ 50 ವರ್ಷದ ಮೀರಿರ್ತಕ್ಕಂಥ ವ್ಯಕ್ತಿ, ಸಂಘ ಸಂಸ್ಥೆಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿಗೆ BS ಯಡಿಯೂರಪ್ಪನವರು ಆಯ್ಕೆಯಾಗಿದ್ದಾರೆ. ಕೆಂಗಲ್ ಹನುಮಂತಯ್ಯನವರು ಕರ್ನಾಟಕ ಕಂಡ 2ನೇ ಮುಖ್ಯಮಂತ್ರಿಗಳಾಗ್ತಾರೆ. ಯಡಿಯೂರಪ್ಪನವರು 19ನೇ ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋದನ್ನ ಗಮನಿಸ್ತಾ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಕೆಂಗಲ್ ಹನುಮಂತಯ್ಯ ದತ್ತಿ ಪ್ರಶಸ್ತಿ ಯಾರು ನೀಡ್ತಾರೆ ಅಂದ್ರೆ ಕಸಾಪ ನೀಡುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ತು ಪಂಪ ಮಹಾಕವಿ ರಸ್ತೆ ಚಾಮರಾಜಪೇಟೆಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. 1915ರಲ್ಲಿ ಸ್ಥಾಪನೆಯಾಗಿತ್ತು. ಡಾಕ್ಟರ್ ಮಹೇಶ್ ಜೋಶಿರವರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಮತ್ತೊಂದು ಪ್ರಶಸ್ತಿ ಕರ್ನಾಟಕ ಸ್ವಾಭಿಮಾನಿ ವೇದಿಕೆ ನೀಡುವ ಚಂಪಾ ಸಿರಿಗನ್ನಡ ಪ್ರಶಸ್ತಿಗೆ ಸಾಹಿತಿ ಅಲ್ಲಮಪ್ರಭು ಬೆಟ್ಟದೂರರವರು ಆಯ್ಕೆಯಾಗಿದ್ದಾರೆ. ಅಲ್ಲಮಪ್ರಭು ಬೆಟ್ಟದೂರವರಿಗೆ ಚಂಪಾ ಸಿರಿಗನ್ನಡ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಚಂಪಾ ಸಿರಿಗನ್ನಡ ಪ್ರಶಸ್ತಿಗೆ ಈ ಬಾರಿ ಕೊಪ್ಪಳದ ಪ್ರೊಫೆಸರ್ ಅಲ್ಲಮಪ್ರಭು ಬೆಟ್ಟದೂರರವರು ಆಯ್ಕೆಯಾಗಿದ್ದಾರೆ. ಅಲ್ಲಮಪ್ರಭು ಬೆಟ್ಟದೂರರಿಗೆ ಚಂಪಾ ಸಿರಿಗನ್ನಡ ಪ್ರಶಸ್ತಿ. ಮತ್ತೊಂದು ನಟ ಹೊನ್ನವಳ್ಳಿ ಕೃಷ್ಣಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ. ಕುವೆಂಪು ಕಲಾನಿಕೇತನ ನೀಡುವ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಗೆ ಚಲನಚಿತ್ರ ಹಾಸ್ಯ ನಟ ಹೊನ್ನವಳ್ಳಿ ಕೃಷ್ಣ ಆಯ್ಕೆಯಾಗಿದ್ದಾರೆ. ಮೇ ಬಿ ಕೇಳದೆ ಇರಬಹುದು, ಸಣ್ಣ ಪುಟ್ಟ ಪ್ರಶಸ್ತಿಗಳು ಅನಿಸ್ಬೋದು, ಆದರೆ ಹೇಳಕ್ಕಾಗಲ್ಲ, ಒಂದು ಐಡಿಯಾ ಇರಲಿ ಅನ್ನೋ ಉದ್ದೇಶಕ್ಕೆ ಫಾರ್ ದ ಕಂಪ್ಲೀಟ್ನೆಸ್ ತಂದಿದ್ದೀನಿ. ನೋಡೋಣ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳದೆ ಹೋದ್ರೆ ಕಂಪ್ಲೀಟ್ನೆಸ್ ಅನ್ಸಲ್ಲ. ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ 24 ಏಪ್ರಿಲ್ 1929ರಲ್ಲಿ ಇಂದಿನ ಗಾಜನೂರು, ಚಾಮರಾಜನಗರ ಜಿಲ್ಲೆಯ ಗಾಜನೂರಿನಲ್ಲಿ ಅಂದಿನ ಮೈಸೂರು ಸಂಸ್ಥಾನದಲ್ಲಿ ಜನಿಸಿದ್ರು. ನಂತರ 12 ಏಪ್ರಿಲ್ 2006ರಂದು ಬೆಂಗಳೂರಿನಲ್ಲಿ ನಿಧನರಾಗ್ತಾರೆ. ಕರ್ನಾಟಕದ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್, ನಟ ಸಾರ್ವಭೌಮ, ಕರ್ನಾಟಕ ರತ್ನ, ವರನಟ ಮತ್ತು ಅಣ್ಣವರು, ಕೆಂಟುಕಿ ಕರ್ನಲ್, ಗೋಕಾಕ ಚಳುವಳಿಯ ಮುಂದೆ ನಿಂತು ನಡೆಸಿಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ ರಾಜ್ಕುಮಾರ್, ಮುಂಚೂಣಿಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು. ಇವತ್ತಿನ ಬೇರೆ ಬೇರೆ ಘಟನೆಗಳು ನಡೀತಾ ಇರಬೇಕಾದ್ರೆ ರಾಜ್ಕುಮಾರ್ ಅವರು ಬಹಳ ಪ್ರಸ್ತುತರಾಗ್ತಾರೆ ಅನ್ನೋದನ್ನು ಗಮನಿಸ್ತಾ, ಕ್ವಶನ್ ನಂಬರ್ 13, ಪೂಜಾ ತೋಮಾರ್ ಅವರು ಇತಿಹಾಸವನ್ನು ಬರೆದಿದ್ದಾರೆ. UFC ನಲ್ಲಿ ಪಂದ್ಯವನ್ನು ಗೆದ್ದ ಮೊದಲ ಭಾರತೀಯರು ಕೂಡ ಆಗಿದ್ದಾರೆ. ಪೂಜಾ ತೋಮರ್ ಬಿಕಮ್ಸ್ ಫಸ್ಟ್ ಇಂಡಿಯನ್ ಟು ವಿನ್ ಎ ಬೌಟ್ ಇನ್ UFC ಅಂತ. ಭಾರತದ ಪೂಜಾಗೆ UFC ಕಿರೀಟ. ಭಾರತದ ಪೂಜಾ ತೋಮರ್ ಅಲ್ಟಿಮೇಟ್ ಫೈಟಿಂಗ್ ಚಾಂಪಿಯನ್ಶಿಪ್, UFC ಅಲ್ಟಿಮೇಟ್ ಫೈಟಿಂಗ್ ಚಾಂಪಿಯನ್ಶಿಪ್ ಅಂತೆ, ಈ ಒಂದು ಚಾಂಪಿಯನ್ಶಿಪ್ ಅನ್ನ ಗೆದ್ದ ಭಾರತದ ಮೊದಲ ಮಿಕ್ಸೆಡ್ ಮಾರ್ಷಲ್ ಆರ್ಟ್ ಫೈಟರ್ ಎಂಬ ಹೆಗ್ಗಳಿಕೆಗೂ ಕೂಡ ಪೂಜಾ ತೋಮರ್ ಅವರು ಪಾತ್ರರಾಗಿದ್ದಾರೆ. ಅಮೆರಿಕದ ಕೆಂಟುಕಿಯಲ್ಲಿ UFC ನಡೆದ 52 kg ವಿಭಾಗದಲ್ಲಿ ಒಟ್ಟಾರೆಯಾಗಿ ಪೂಜಾ ತೋಮರ್ ಅವರು ಸುದ್ದಿಯಲ್ಲಿದ್ದಾರೆ. ಅವರು UFC ಕಿರೀಟವನ್ನು ಜಯಿಸಿದ್ದಾರೆ. ಹಾಗಾಗಿ ಅವ್ರನ್ನ ಸೈಕ್ಲೋನ್ ಅಂತ ಕೂಡ ಕರೀತಾರಂತೆ. ಸೈಕ್ಲೋನ್ ಎಂದು ಕರೆಯಲ್ಪಡುವ 30 ವರ್ಷದ ಪೂಜಾ ತೋಮರ್ ಅವರು ಕಳೆದ ಅಕ್ಟೋಬರ್ನಲ್ಲಿ UFC ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದ್ರಂತೆ. ಈ ಮೂಲಕ ಅತಿದೊಡ್ಡ ಮಿಶ್ರ ಸಮರಕಲೆಗಳ ಪ್ರಚಾರದಲ್ಲಿ ಸ್ಪರ್ಧಿಸಿದ ಭಾರತದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಉತ್ತರ ಪ್ರದೇಶದ ಮುಜಾಫರ್ ನಗರದ ಬುದಾನಾ ಗ್ರಾಮದಲ್ಲಿ ಅವರು ಜನಿಸಿದ್ರು. ತೋಮರ್, ಪೂಜಾ ತೋಮರ್ ಭಾರತೀಯ ಮೂಲದವರು ಅನ್ನೋದನ್ನ ಗಮನಿಸಬೇಕು. ಅಲ್ಟಿಮೇಟ್ ಫೈಟಿಂಗ್ ಚಾಂಪಿಯನ್ಶಿಪ್ UFC ಚಾಂಪಿಯನ್ ಕೂಡ ಆಗಿದ್ದಾರೆ. ಪೂಜಾ ತೋಮರ್ ಬಿಕಮ್ಸ್ ಫಸ್ಟ್ ಇಂಡಿಯನ್ ಟು ವಿನ್ UFC. ಪೂಜಾ ತೋಮರ್. ಇನ್ನು ಕ್ವಶನ್ ನಂಬರ್ 14, ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ದಿನೇಶ್ ಕಾರ್ತಿಕ್ ಅವರು ಯಾವ ಕ್ರೀಡೆಗೆ ಸೇರಿದವರು? ದಿನೇಶ್ ಕಾರ್ತಿಕ್ ಹೂ ರೀಸೆಂಟ್ಲಿ ಅನೌನ್ಸ್ಡ್ ಹಿಸ್ ರಿಟೈರ್ಮೆಂಟ್ ಬಿಲಾಂಗ್ಸ್ ಟು ವಿಚ್ ಸ್ಪೋರ್ಟ್ಸ್? ಅಂದ್ರೆ ದಿನೇಶ್ ಕಾರ್ತಿಕ್ ಅಂದ ತಕ್ಷಣ ಕ್ರಿಕೆಟ್ ಅನ್ನೋದು ಗೊತ್ತಿದೆ, ಬಟ್ ಕ್ರಿಕೆಟ್ ಫಾಲೋ ಮಾಡದೇ ಇರೋರಿಗೆ ಬಹಳ ಕಷ್ಟ ಆಗುತ್ತೆ. 2 ದಶಕಗಳ ಕಾಲ ರಾಷ್ಟ್ರೀಯ ತಂಡ ಪ್ರತಿನಿಧಿಸಿದ್ದ ಮಾಜಿ ವಿಕೆಟ್ ಕೀಪರ್ ಬ್ಯಾಟರ್ ದಿನೇಶ್ ಕಾರ್ತಿಕ್ ಅವರು ಎಲ್ಲಾ ಮಾದರಿಗಳ ಕ್ರಿಕೆಟ್ಗೆ ಇವತ್ತು ವಿದಾಯವನ್ನು ಹೇಳಿದ್ರು. ಅವರು ಏನಾಗಿದ್ರು ಅಂದ್ರೆ ಒಬ್ಬ ಬ್ಯಾಟರ್ ವಿಕೆಟ್ ಕೀಪರ್ ಆಗಿದ್ರು. ಒಳ್ಳೆ ವಿಕೆಟ್ ಕೀಪಿಂಗ್ ಮಾಡ್ತಾ ಇದ್ರು, ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಆಗಿದ್ರು, ಆಕ್ರಮಣಕಾರಿ ಆಟವನ್ನು ಆಡ್ತಾ ಇದ್ರು. IPL ಅಲ್ಲಂತೂ ದಿನೇಶ್ ಕಾರ್ತಿಕ್ ಇದ್ರೆ ಪಂದ್ಯವನ್ನ ಹೇಗ್ ಬೇಕಾದ್ರೂ ಚೇಂಜ್ ಮಾಡ್ತಕ್ಕಂಥ ಕೆಪಾಸಿಟಿಯನ್ನು ಹೊಂದಿರತಕ್ಕಂಥ ಬಹುದೊಡ್ಡ ಆಕ್ರಮಣಕಾರಿ ಆಟಗಾರ ಆಗಿದ್ರು ದಿನೇಶ್ ಕಾರ್ತಿಕ್. ಇವತ್ತು ಅವರು
ಈ ಒಂದು ಕ್ರಿಕೆಟ್ಗೆ ವಿದಾಯವನ್ನು ಹೇಳಿದ್ದಾರೆ. ಎಲ್ಲ ಮಾದರಿಗಳ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ ದಿನೇಶ್ ಕಾರ್ತಿಕ್ ಅವರು. 180 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ್ದಾರೆ ಅವರು. ಓಕೆ, ಅನುಭವಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವ ದಿನೇಶ್ ಕಾರ್ತಿಕ್ ಅವರು ಇವತ್ತು ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಅವರು 26 ಮ್ಯಾಚ್ ಆಡಿದ್ರು, ಟೆಸ್ಟ್ ಮ್ಯಾಚಸ್, 94 ODI, 56 T20, 167 ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡಿದ್ರು. ಒಟ್ಟಾರೆಯಾಗಿ ಒಂದು ಉತ್ತಮ ಒಬ್ಬ ಆಟಗಾರ ಇವತ್ತು ಕ್ರಿಕೆಟ್ನಿಂದ ನಿವೃತ್ತಿ ಹೊಂದಿದ್ದಾರೆ. ಬಟ್ ಕ್ರಿಕೆಟ್ ಜೊತೆ ನಂಟನ್ನು ಹಾಗೆ ಮುಂದುವರಿಸ್ತಾ ಇದ್ದಾರೆ. ಯಾಕಂದ್ರೆ ಸೊ ನೌ ಈಸ್ ಕಂಟಿನ್ಯೂಯಿಂಗ್ ಆಸ್ ICC ಕಮೆಂಟೇಟರ್ ಅಟ್ ದ T20 ವರ್ಲ್ಡ್ ಕಪ್ ಏನ್ ಹೇಳ್ತಾ ಇದ್ರು, ಆ ವರ್ಲ್ಡ್ ಕಪ್ ಅಲ್ಲಿ ಇವತ್ತು ICC ಕಮೆಂಟೇಟರ್ ಆಗಿ ಕೂಡ ಕ್ರಿಕೆಟ್ ಒಂದಿಗೆ ನಂಟನ್ನ ಮುಂದುವರಿಸ್ತಾ ಇದ್ದಾರೆ ದಿನೇಶ್ ಕಾರ್ತಿಕ್ ಅವರು. ಇನ್ನು ಕ್ವಶನ್ ನಂಬರ್ 15 ಮತ್ತು ಜೂನ್ 2024 ಪಾರ್ಟ್ 5 ಕೊನೆಯ ಪ್ರಶ್ನೆ. ಮೇ 2024 GST ಡೀಟೇಲ್ಸ್ ಹೊರಬಂದಿದ್ದಾವೆ. ಒಟ್ಟಾರೆಯಾಗಿ ಮೇ 2024 1.73 ಲಕ್ಷ ಕೋಟಿ ರೂಪಾಯಿಗಳ GST ಸಂಗ್ರಹವಾಗಿದೆ. GST 1.73 ಲಕ್ಷ ಕೋಟಿಗಳ ಸಂಗ್ರಹ. GSTಯಲ್ಲಿ ಮತ್ತೆ 87,781 ಸಮಗ್ರ GST ಇಂಟಿಗ್ರೇಟೆಡ್ GST ಕಲೆಕ್ಟ್ ಆದರೆ ಸ್ಟೇಟ್ GST 40,265 ಕೋಟಿ ಮತ್ತು 32,409 ಕೋಟಿ ಸೆಂಟ್ರಲ್ GST ಕಲೆಕ್ಟ್ ಆಗಿದೆ. ಸೆಸ್ 12,284. ಒಟ್ಟಾರೆಯಾಗಿ 1,73,000 ಕೋಟಿ ಸಂಗ್ರಹವಾಗಿದೆ. ದೇಶದ ಸರಕು ಮತ್ತು ಸೇವಾ ತೆರಿಗೆಯ GST ಮೂಲಕ 2024-25 ಹಣಕಾಸು ವರ್ಷದ ಮೇನಲ್ಲಿ 1.73 ಲಕ್ಷ ಕೋಟಿಗಳ ವರಮಾನ ಸಂಗ್ರಹವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಕಳೆದ ತಿಂಗಳು ಏಪ್ರಿಲ್ ಅಲ್ಲಿ 2.1 ಲಕ್ಷ ಅತಿ ಹೆಚ್ಚು ದಾಖಲೆ ಆಗುತ್ತೆ. ಇಡೀ GST ಬಂದಾಗಲಿಂದ ಅತಿ ಹೆಚ್ಚು ಕಲೆಕ್ಟ್ ಆಗಿದ್ದೆ ಕಳೆದ ತಿಂಗಳು. ಈ ತಿಂಗಳು ಸ್ವಲ್ಪ ಕಡಿಮೆ ಆಗಿದೆ, 1.73 ಲಕ್ಷ. ಕರ್ನಾಟಕ ಒಟ್ಟು 11,889 ಕೋಟಿಗಳ GST ಸಂಗ್ರಹ ಮಾಡಿ ಕಳೆದ ವರ್ಷ 2023 ಮೇಗೆ ಹೋಲಿಸ್ಕೊಂಡ್ರೆ 15% ಇಂಪ್ರೂವ್ಮೆಂಟ್ ಅನ್ನು ಕೂಡ ಕಂಡಿದೆ. GST ಕಲೆಕ್ಷನ್ ಮೇ CGST ಎಷ್ಟು, SGST ಎಷ್ಟು, IGST ಎಷ್ಟು ಮತ್ತು ಎಷ್ಟು ನೆಟ್ ಇದೆ ಅನ್ನೋದನ್ನು ಕೂಡ ಗಮನಿಸಬಹುದು. ಅತಿ ಹೆಚ್ಚು ಅಂದ್ರೆ ಯಾವಾಗಲೂ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿರುತ್ತೆ. ಮಹಾರಾಷ್ಟ್ರ 23,536 ಕೋಟಿ, ಕರ್ನಾಟಕ 10,317 ಅಲ್ಲ ಮೇ 2023, ಈ ಕಡೆ ಮೇ 2024 ಕರೆಕ್ಟ್. ಸೊ ಮಹಾರಾಷ್ಟ್ರ 26,854 ಕೋಟಿ ಆದರೆ ಕರ್ನಾಟಕ 11,889 ಕೋಟಿ ಎರಡನೇ ಸ್ಥಾನದಲ್ಲಿದೆ. 15% ರೈಸ್ ಆಗಿದೆ. ಸೊ ಇಷ್ಟು. ಇನ್ನು ಹೌದು, GST ಬಗ್ಗೆ ಯಾವಾಗಲೂ ಒಂದು ಕಂಪ್ಲೀಟ್ನೆಸ್ ಕೊಡ್ಬೇಕಂದ್ರೆ ಯಾವಾಗ ತಂದ್ರು ಅಲ್ವಾ, 122ನೇ ಬಿಲ್ ನಂಬರು, 101ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. ಸರಕುಗಳ ಉತ್ಪಾದನೆ, ಮಾರಾಟ, ಬಳಕೆ, ಸೇವೆಗಳ ಮೇಲೆ ಸಮಗ್ರ ಪರೋಕ್ಷ ತೆರಿಗೆ ಆಗುತ್ತೆ. ಸೊ ಇದನ್ನ 101ನೇ ಸಂವಿಧಾನ ತಿದ್ದುಪಡಿ ಮೂಲಕ ನಮ್ಮ ದೇಶದಲ್ಲಿ ತರಲಾಗುತ್ತೆ. ಸೊ ಅದ್ರ ಬಗ್ಗೆ ನೋಡಿದೀವಿ ಈಗ ಆಲ್ರೆಡಿ ಏನೇನಾಯ್ತು ಅಂತ. ಸೆಪರೇಟು 4 ವಿಡಿಯೋ ಮಾಡಿದ್ದೀನಿ ಅಮೆಂಡ್ಮೆಂಟ್ಸ್ ಮೇಲೆ. ಓಕೆ, 279A GST ಕೌನ್ಸಿಲ್ ಮತ್ತು ಅಧ್ಯಕ್ಷರು ಯಾರಾಗಿರ್ತಾರೆ, ಹಣಕಾಸು ಸಚಿವರೇ ಆಗಿರ್ತಾರೆ. GST ಕೌನ್ಸಿಲ್ ಅಧ್ಯಕ್ಷರು. 3 ರೀತಿಯ GST ಇದೆ, ಸೆಂಟ್ರಲ್ GST, ಸ್ಟೇಟ್ GST, ಇಂಟಿಗ್ರೇಟೆಡ್ GST ಅಂತ. ಪ್ರತಿ ಸಲ ಹೇಳ್ತಾನೆ ಹೋಗ್ತಾ ಇದ್ದೀನಿ, ನಿಮಗೂ ಬೋರ್ ಅನ್ಸ್ಬೋದು. ಈ ಸಲ ಅಷ್ಟಕ್ಕೆ ಸಾಕಂತ ಹೇಳ್ತಾ. ಸೊ ಮೇ 2024 ಪಾರ್ಟ್ 1 ಅಲ್ಲಿ ಮಾತಾಡಿದ್ವಿ. ಏಪ್ರಿಲ್ 2024 GST ಸಂಗ್ರಹ ಬಹಳ ಹೈಯೆಸ್ಟ್ ಆಗಿತ್ತು ಅಂತ ನೋಡಿದ್ವಿ ಅಲ್ವಾ. 2.10 ಲಕ್ಷ ಕೋಟಿಗಳ ಸಂಗ್ರಹವಾಗಿತ್ತು. ಇಷ್ಟು ಇದ್ರ ಬಗ್ಗೆ ನಾವು ಆಲ್ರೆಡಿ ಮೇದಲ್ಲಿ ನೋಡಿದ್ವಿ ಅಂತ ಹೇಳ್ತಾ. ಸೊ ಹೀಗೆ ಜೂನ್ 2024 ಪಾರ್ಟ್ 5ನ ಕರೆಂಟ್ ಅಫೇರ್ಸ್ ಇಲ್ಲಿಗೆ ಮುಗಿಯುತ್ತೆ. ಸೊ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೇರೆ ಬೇರೆ ಎಲ್ಲ ವಿಡಿಯೋಸ್ ಇದಾವೆ, ಎಲ್ಲವನ್ನ ನೋಡಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ. ಜೊತೆಗೆ ನಮ್ಮ ಟೀಮ್ಗೆ ನಿಮ್ಮ ಸಪೋರ್ಟ್ ಅನ್ನು ಕೂಡ ಮಾಡ್ತೀರಾ ಅಂತ ಭಾವಿಸ್ತಾ, ಏನೇ ಇಶ್ಯೂ ಇದ್ರೂ ಕೂಡ amaresh.potnar@gmail.comಗೆ ಇಮೇಲ್ ಮಾಡಿ ವಿತ್ ಯುವರ್ ಫೋನ್ ನಂಬರ್ ಅಂತ ಹೇಳ್ತಾ. ಸೊ ಬೇರೆ ಬೇರೆ ಎಲ್ಲ ವಿಡಿಯೋಸನ್ನು ನೋಡಿ ಮುಂದಿನ ಪರೀಕ್ಷೆಗಳಿಗೆ ರೆಡಿಯಾಗಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.